Hello dear students, welcome to the class. Today we shall discuss concern to the PUC II chemistry, 5th chapter. So 5th chapter it is there as a surface chemistry. Surface chemistry it is of 6 hours. Next marks allotted for this chapter they are of 6 marks. Those marks they are going to distribute in part A, 1 mark 1 question. Next part D, 5 marks 1 more question. Those usually in your main examination they are going to appear as a question number 5th and then question number 31st. Okay, this worksheet this was made for the March 2020 exam, and the same worksheet we are going to use for the April 2022 examination also be. Okay, same syllabus ಇದೆಯಲ್ಲ, ಏನು ಚೇಂಜಸ್ ಆಗಿಲ್ಲ. ಅದಕ್ಕೆ 2022 ಎಕ್ಸಾಮಿಗೂ ಇದೇ ವರ್ಕ್ಶೀಟ್ನ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಕ್ರ್ಯಾಶ್ ಕೋರ್ಸ್ಗೆ ಯೂಸ್ ಮಾಡ್ತೈತೆ. ಸೊ ಪ್ರೀವಿಯಸ್ ಇಯರ್ಸ್ ರಿಸಲ್ಟ್ ಎಕ್ಸ್ಟ್ರಾಡಿನರಿ ಕೊಟ್ಟಿದೆ ನೋಡಿರಿ, ಈ ಥರ ವರ್ಕ್ಶೀಟ್ ಪ್ರಾಕ್ಟೀಸ್ ಮಾಡಿಸಿದ್ದು. ಏನೇನು ಇರುತ್ತೆ ಸರ್ ಈ ವರ್ಕ್ಶೀಟ್ದಲ್ಲಿ ಅಂತಂದ್ರೆ, ಸೊ ಮೇನ್ಲಿ ವಾಟ್ ಇಟ್ ಕನ್ಸಿಸ್ಟ್, ಸೊ ಫ್ರಮ್ 2014 ಓಕೆ 2014 ಹಿಡ್ಕೊಂಡ್ಬಿಟ್ಟು 2019 ತಕ್ಕದ ಕ್ವಶನ್ ಪೇಪರ್ಸ್ನ ಇದರೊಳಗಡೆ ಇನ್ಕ್ಲೂಡ್ ಮಾಡಿರ್ತೈತೆ. ನೆಕ್ಸ್ಟ್ 2020 ಏನದಲ್ಲ ಇದರೊಳಗೆ ವರ್ಕ್ಶೀಟ್ದೊಳಗೆ ಇನ್ಕ್ಲೂಡ್ ಮಾಡಿಲ್ಲ. ಅಲ್ಲೇ ಯಾವುದಾದ್ರೂ ರಿಪೀಟ್ ಆಗಿತ್ತು ಅಂದರೆ ಬಿಟ್ಬಿಟ್ಟು, ರಿಪೀಟ್ ಆಗಲಾರ್ದು ಕ್ವಶನ್ ಯಾವುದಾದ್ರೂ ನ್ಯೂ ಕ್ವಶನ್ ಅಪಿಯರ್ ಆಗಿತ್ತಂದರೆ ಅದನ್ನು ಬರೆಸಿ ಅಲ್ಲೇ ಪ್ರಾಕ್ಟೀಸ್ ಮಾಡಿಸಿರ್ತೈತಿ. ಸೊ ಈ ವರ್ಕ್ಶೀಟ್ ಕ್ಲಾಸಸ್ದು ಕ್ರ್ಯಾಶ್ ಕೋರ್ಸ್ ಯಾವಾಗ ಸ್ಟಾರ್ಟ್ ಆಗ್ತದಪ್ಪ ಅಂದ್ರೆ ಮಾರ್ಚ್ 10th 2022ದಿಂದ ಸ್ಟಾರ್ಟ್ ಆಗ್ತವೆ. ಕ್ಲಾಸಸ್ ಯಾವಾಗಿರುತ್ತೆ ಸರ್ ಅಂತಂದರೆ, ಬೆಳಿಗ್ಗೆ ಮಾರ್ನಿಂಗ್ 6 to 7 ಒಂದು ಬ್ಯಾಚ್, ನೆಕ್ಸ್ಟ್ 7 to 8. ಓಕೆ, ಇಲ್ಲೊಂದು ಸಬ್ಜೆಕ್ಟ್ ಬೇರೆ ಇರ್ತೈತೆ, ಇಲ್ಲೊಂದು ಸಬ್ಜೆಕ್ಟ್ ಬೇರೆ ಇರ್ತೈತೆ. ಸೊ ಅದಕ್ಕೆ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ನೆಸಸರಿ ಇದ್ದವರು, ಸೊ ಮತ್ತು ಸ್ಕೋರಿಂಗ್ 100% ಪಾಸಿಂಗ್ ಅಂತೂ ಹಾಗೆ ಆಗ್ತೈತೆ. ಮತ್ತು ಮಿಗಿಲಾಗಿ ಸ್ಕೋರಿಂಗ್ ಮಾಡ್ಕೋಬೇಕನ್ನೋರು ನೀವು ಈ ಕೋರ್ಸಿಗೆ ಜಾಯ್ನ್ ಆಗ್ಬೋದು. ಈ ಕೋರ್ಸ್ ಫೀಸ್ ಎಷ್ಟು ಇರುತ್ತೆ ಸರ್ ಅಂತಂದರೆ, ಪರ್ ಸಬ್ಜೆಕ್ಟಿಗೆ 1500 rupees ಇರುತ್ತೆ. PCMB 4 ಕೂಡಿದ್ರೆ ಸೊ ಎಷ್ಟು ಆಗ್ತದಪ್ಪ ಅಂತಂದ್ರೆ 6000 ಆಗ್ತೈತಿ. ಅದನ್ನು PCMB 4 ತಗೊಳ್ಳೋರಿಗೆ 5000 ಫೀಸ್ದೊಳಗೆ ಕಂಡಕ್ಟ್ ಮಾಡಿರ್ತದೆ ನೋಡಿರಿ. ಯಾವ ಥರ ಇದು ಕೋರ್ಸ್ ಮಾಡ್ತೀರಿ ಸರ್ ಅಂತಂದ್ರೆ, ಈಗೇನು ವರ್ಕ್ಶೀಟ್ ತೋರಿಸೈತಲ್ಲ ಇದನ್ನು ಪ್ರಿಂಟ್ ಎಕ್ಸ್ ಕೊಟ್ಟು, ಸೊ ಇದರೊಳಗಡೆ ಇಲ್ಲೇನು ಬಿಟ್ಟಿದ್ದಲ್ಲ ಬ್ಲ್ಯಾಂಕ್, ಅಲ್ಲಿ ಆನ್ಸರ್ಸ್ನ ಬರೆಸಿ ಪ್ರಾಕ್ಟೀಸ್ ಮಾಡಿಸಿ ಪರ್ಫೆಕ್ಟ್ ಮಾಡಿಸಿ ಕೊಡ್ತೈತೆ. ಒಂದೊಂದು ಸಬ್ಜೆಕ್ಟಿಗೆ ಎಷ್ಟು ದಿನ ಸರ್ ಇರ್ತದೆ, ಎವರೇಜ್ ಆಫ್ 10 to 15 days. ಓಕೆ, ಸ್ವಲ್ಪ 5 ± 5 days ವೇರಿಯೇಷನ್ನು ಆಗ್ಬೋದು. ಸೊ ಮಾರ್ಚ್ 10th ಹಿಡ್ಕೊಂಡು ಬಿಟ್ಟು ಮ್ಯಾಕ್ಸಿಮಮ್ ಏಪ್ರಿಲ್ 10th ತನಕ ಕ್ಲಾಸಸ್ ಇರ್ತಾವೆ ನೋಡಿರಿ. ಅದು ಮ್ಯಾಕ್ಸಿಮಮ್ ಏಪ್ರಿಲ್ 10th ತನಕ ಕ್ಲಾಸಸ್ ಇರ್ತವೆ. ಅದಕ್ಕೆ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ನೆಸಸರಿ ಇದ್ದರು, ಸೊ ಆನ್ ಆರ್ ಬಿಫೋರ್ March 5th ಯು ಶುಡ್ ಕನ್ಫರ್ಮ್ ಯುವರ್ ಅಡ್ಮಿಷನ್. ಓಕೆ, March 5, 2022 ಒಳಗಡೆ ನಿಮ್ಮ ಅಡ್ಮಿಷನ್ನ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು, ಸೊ ಟೈಮ್ ಟೇಬಲ್ನ ಕ್ಲಿಯರಾಗಿ ತಿಳ್ಕೊಂಡು ಕ್ಲಾಸಸ್ ರೆಗ್ಯುಲರಾಗಿ ಅಟೆಂಡ್ ಆಗಿ ಎಲ್ಲ ಫುಲ್ ಪರ್ಫೆಕ್ಟ್ ಆಗಿಬಿಟ್ಟು, ಸೊ ಯು ರೆಡಿ ಫಾರ್ ದಿ ವಾಟ್ ಎವರ್ ದಿ April exam it is there. Okay, so let us go glance about this worksheet, what it consists and how those questions they are going to appear, already appeared in a previous year examination. We shall glance once, and afterwards we shall discuss answer for these questions. Okay, ಇವ್ರದ್ದು ಆನ್ಸರ್ಸ್ನ ಸೊ ಇಮಿಡಿಯೇಟ್ಲಿ ಒಂದು 5 minutesನಾಗ ಇವೆಲ್ಲನ ಗ್ಲಾನ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಏನದಲ್ಲ ಸೊ ಇವ್ರದ್ದು ಆನ್ಸರ್ಸ್ನ ಡಿಸ್ಕಷನ್ ಮಾಡ್ಕೊತ ಹೋಗೋಣಂತ. So let us see here concern to the part A, that is concern to the 1 mark questions. 1 mark questions ಯಾವ ಅಪಿಯರ್ ಆಗಿದ್ದು ಮತ್ತು ಅದರ ಮೇಲೆ ಫೋಕಸ್ ಮಾಡ್ಬೋದು ಅಂತಂದ್ರೆ, ಸೊ 1 mark question usually 5th question that is going to appear in your main examination. So that is mainly that is going to focus on on which concepts they are going to focus. Let us see here. One mark, so that is 5th question usually that is going to focus mainly on a catalysis, Tindal effect and types of adsorption. ಸೊ ಇಲ್ಲಿ ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನ್ದೊಳಗದು ಯಾವ್ಯಾವ ಕ್ವಶನ್ಸ್ ಅಪಿಯರ್ ಆಗಿದ್ದು ಅನ್ನೋದು ಕೆಲವೊಂದಿಷ್ಟು ಇಲ್ಲಿ ಕನ್ಸಿಡ್ರೇಷನ್ ಮಾಡೈತೆ. ಸೊ ಜಸ್ಟ್ ಯು ಕ್ಯಾನ್ ಗ್ಲಾನ್ಸ್ ಒನ್ಸ್ ಅಗೇನ್. ಆಫ್ಟರ್ವರ್ಡ್ಸ್ ಇಮಿಡಿಯೇಟ್ಲಿ ಒಂದು 5 minutesನಾಗ ಇದನ್ನು ಮುಗಿಸ್ಕೊಂಡು ಬಿಟ್ಟು ನೆಕ್ಸ್ಟ್ ಏನು ಮಾಡೋಣ, ಇವ್ರದ್ದು ಆನ್ಸರ್ಸ್ನ ಡಿಸ್ಕಷನ್ ಮಾಡೋಣ ಅಂತ. ಸೊ ಇಲ್ಲಿ 1 mark ಕ್ವಶನ್ದೊಳಗೆ ಫಸ್ಟ್ ಕ್ವಶನ್ ಏನಂತ ಕೇಳಿದಾನೆ, ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ದಿ ಹೋಮೋಜಿನಿಯಸ್ ಕ್ಯಾಟಲೈಸಿಸ್. ನೆಕ್ಸ್ಟ್ ಕ್ವಶನ್ ಯಾವುದಿದೆ, ಹೆಟ್ರೋಜಿನಿಯಸ್ ಕ್ಯಾಟಲೈಸಿಸ್ಗೆ ಅನದರ್ ಎಕ್ಸಾಂಪಲ್ ಕೊಡೋಕ್ಕೆ ಕೇಳಿದ ನೋಡ್ರಿ. ಸೊ ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ದಿ ಹೋಮೋಜಿನಿಯಸ್ ಆ್ಯಂಡ್ ಹೆಟ್ರೋಜಿನಿಯಸ್ ಕ್ಯಾಟಲೈಸಿಸ್ ಅಂದರೆ ಕ್ಯಾಟಲೈಸಿಸ್ ಅದ ಮೇಲೆ ಫೋಕಸ್ ಮಾಡಿದ್ದಾನೆ. ನೆಕ್ಸ್ಟ್ ಸರ್ ಅಂತಂದ್ರೆ
another question if you'd like to see, that is concerned to the what it is. Third question, he has focused concerned to the what that is physical adsorption. ಇದು adsorption ಅಂತ ಆಗಬೇಕು ನೋಡಿ, adsorption that is physisorption. this was appeared in July 2014 ದಾಗ ಅಂತೇಳಿ. ಸೊ ನೆಕ್ಸ್ಟ್ ಅದೇ ಥರನೇ ಕೆಮಿಸಾರ್ಪ್ಷನ್ ಆರ್ಲ್ಸ್ ಕೆಮಿಕಲ್ adsorption. ನೆಕ್ಸ್ಟ್ ಎಂಜೈಮ್ ಕ್ಯಾಟಲೈಸಿಸ್ ಮೇಲೆ ಒಂದು ಫೋಕಸ್ ಮಾಡಿದ್ದಾನೆ. ಸೊ ಹಿಯರ್ ನೇಮ್ ದಿ ಎಂಜೈಮ್ ಯೂಸ್ಡ್ ಇನ್ ವಾಟ್ ಕನ್ವರ್ಷನ್ ಆಫ್ ಮಾಲ್ಟೋಸ್ ಇಂಟು ಗ್ಲುಕೋಸ್ಗೆ. ಸೊ ಅದೇ ಥರನೇ ನೆಕ್ಸ್ಟ್ ಕ್ವಶನ್ನು ಅದ್ರ ಮೇಲೆ ಫೋಕಸ್ ಮಾಡಿದ್ದಾನೆ, ಎಂಜೈಮ್ದ ಮೇಲೆ ಫೋಕಸ್ ಮಾಡಿದ್ದಾನೆ ನೋಡಿರಿ. ಸೊ ದಟ್ ಈಸ್ ಫೋಕಸ್ಡ್ ಆನ್ ಎಂಜೈಮ್ ಕನ್ಸರ್ನ್ ಟು ದ ನೇಮ್ ದಿ ಎಂಜೈಮ್ ಯೂಸ್ಡ್ ಇನ್ ಇನ್ವರ್ಷನ್ ಆಫ್ ಕೇನ್ ಶುಗರ್ ಆರ್ ಎಲ್ಸ್ ಶುಗರ್ ಕೇನ್. ಓಕೆ, ಅಲ್ಲಿ ಎಂಜೈಮ್ ಯಾವುದು ಯೂಸ್ ಮಾಡಿದ್ದಾನೆ ಅನ್ನೋದು ಮೆನ್ಷನ್ ಮಾಡ್ಲಿಕ್ಕೆ ಕೇಳಿದ ನೋಡಿರಿ. ನೆಕ್ಸ್ಟ್ ಸೆವೆಂತ್ ಕ್ವಶನ್ ಏನಿದೆ, ಟಿಂಡಲ್ ಇಫೆಕ್ಟ್ ಅಂದರೆ ಏನು, ವಾಟ್ ಈಸ್ ಮೆಂಟ್ ಬೈ ಟಿಂಡಲ್ ಇಫೆಕ್ಟ್ ಅಂತೇಳಿ. ನೆಕ್ಸ್ಟ್ another one question, that is what is meant by Brownian moment. These are so appeared in a what model question paper. ಸೊ ಈ ಥರ 1 mark ಕ್ವಶನ್ಸನ್ನ ಒಂದು ಎಂಟ್ರಿಲಿ ಕನ್ಸಿಡರೇಷನ್ ಮಾಡಿದೈತೆ. ನೆಕ್ಸ್ಟ್ ವಿ ಶಾಲ್ ಗೋ ಹೆಡ್ ಟುವರ್ಡ್ಸ್ ದಿ ವಾಟ್ 5 marks ಕ್ವಶನ್ಸ್. ಓಕೆ, 5 marks ಕ್ವಶನ್ಸ್ ಇದು ಇಲ್ಲಿ ಎಲ್ಲ 2020 ಅಂತ ಏನಿದೆಯಲ್ಲ ಇದನ್ನ ಎಲ್ಲನೂ ಇವಾಗ ಏನು ಮಾಡೋಣಪ್ಪ ಅಂದ್ರೆ ಏಪ್ರಿಲ್ 2022 ಅಂತೇಳಿ ಚೇಂಜ್ ಮಾಡೋಣ ಅಂತ. ಯಾಕ್ರಿ ಸರ್ ಅಂತ ಸೇಮ್ ವರ್ಕ್ ಶೀಟ್ನ we are using for the 2022 examination also. Okay, so let us see 5 marks question on what he has focused mainly. ಸೊ ಇಲ್ಲಿ ಯೂಶ್ವಲಿ ಇದು ಎಷ್ಟನೇ ಕ್ವಶನ್ ಅಪ್ಪ ಅಂದ್ರೆ 31st ಕ್ವಶನ್ ಇನ್ ಯುವರ್ ಮೇನ್ ಎಕ್ಸಾಮಿನೇಷನ್ ದಟ್ ಈಸ್ ಗೋಯಿಂಗ್ ಟು ಅಪಿಯರ್. ಅಲ್ಲೇ ಆಸ್ಪಾಸ್ ಇದ್ದಿರ್ತೈತೆ ನೋಡಿರಿ, ಹಿಂದೆ ಮುಂದೆನೂ ಆಗಿರ್ಬೋದು ಕ್ವಶನ್ನ. ಸೊ ಯೂಶ್ವಲಿ ಅಲ್ಲೇ ಪಾರ್ಟ್ ಡಿ ಇದೊಳಗೆ ಇದ್ದಿರ್ತೈತಿ. ಎದ್ರ ಮೇಲೆ ಫೋಕಸ್ ಮಾಡ್ತಾನೆ ಸರ್ ಅಂತಂದ್ರೆ ಮೇನ್ಲಿ ಅಬೌಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಫಿಸಿಸಾರ್ಪ್ಷನ್ ಮತ್ತು ಕೆಮಿಸಾರ್ಪ್ಷನ್. ಇದು ಒಂದು ಕಾನ್ಸೆಪ್ಟ್ ಮೇನ್ ಇಂಪಾರ್ಟೆಂಟ್ ಇದ್ದಿದ್ದು. ನೆಕ್ಸ್ಟ್ ಕಾನ್ಸೆಪ್ಟ್ ಸರ್ ಅಂತಂದ್ರೆ ಲಿಯೋಫಿಲಿಕ್ ಆ್ಯಂಡ್ ಲಿಯೋಫೋಬಿಕ್ ಕೊಲೈಡ್ಸ್ ಆರ್ ಎಲ್ಸ್ ಸೋಲ್ಸ್ ಅಂತಂದು ಹೇಳಿರ್ತಾನೆ, ಸೊಲ್ಯೂಷನ್ಸ್ ಅಥವಾ ಸೋಲ್ಸ್. ಓಕೆ, that is these two are the main most important for the what part D questions. apart from that again catalysis ಮೇಲೂ ಫೋಕಸ್ ಮಾಡಿರ್ತಾನೆ. ಸೊ ಹಾಗಾದ್ರೆ ಯಾವ ಥರ ಕ್ವಶನ್ ಪ್ರಿವಿಯಸ್ ಇಯರ್ ಅಪಿಯರ್ ಆಗಿದೆ ಅನ್ನೋದು ಜಸ್ಟ್ ಯು ಕ್ಯಾನ್ ಸಿ ಹಿಯರ್. ಸೊ ಫಸ್ಟ್ ಕ್ವಶನ್ ಎ ಬಿಟ್ ಗಿವ್ ಎನಿ 3 ಡಿಫ್ರೆನ್ಸಸ್ ಬಿಟ್ವೀನ್ ಏನಂತ ಕೇಳಿದಾನೆ ಇಲ್ಲಿ, ಫಿಸಿಸಾರ್ಪ್ಷನ್ ಆ್ಯಂಡ್ ಕೆಮಿಸಾರ್ಪ್ಷನ್ ಅಂತೇಳಿ ಪ್ರಿವಿಯಸ್ ಇಯರ್ ದಟ್ ವಾಸ್ ಅಪಿಯರ್ಡ್. ಓಕೆ, ನೆಕ್ಸ್ಟ್ ಬಿ ಬಿಟ್ ದಟ್ ಈಸ್ ಕನ್ಸರ್ನ್ ಟು ದಿ ವಾಟ್ ಈಸ್ ಹೋಮೋಜಿನಿಯಸ್ ಕ್ಯಾಟಲೈಸಿಸ್ ಗಿವ್ ಆ್ಯನ್ ಎಕ್ಸಾಂಪಲ್ ಅಂತೇಳಿ ಇದು 3-4 ಟೈಮ್ಸ್ ಅಪಿಯರ್ ಆಗಿದೆ ನೋಡಿರಿ. ಓಕೆ, ಸೊ ಆಲ್ ದೀಸ್ ಆನ್ಸರ್ಸ್ ವಿ ಶಾಲ್ ಡಿಸ್ಕಸ್ ಇಮಿಡಿಯೇಟ್ಲಿ ಆಫ್ಟರ್ ಜಸ್ಟ್ ರಿವ್ಯೂ ಗ್ಲಾನ್ಸ್ ಅಬೌಟ್ ಆಲ್ ದೀಸ್ ಕ್ವಶನ್ಸ್. ಇಮಿಡಿಯೇಟ್ಲಿ ಆನ್ಸರ್ಸ್ನ ಹೋಗೋಣಂತ. ಸೊ ಇಷ್ಟು ಸ್ಪೇಸ್ ಬಿಟ್ಟಿದ್ದಿರಲಿ ಆನ್ಸರ್ಸ್ನ ಬರೆಸಿರ್ತೈತಿ. ನೆಕ್ಸ್ಟ್ ಕ್ವಶನ್, ಸೊ ಜಸ್ಟ್ ಯು ಕ್ಯಾನ್ ಗ್ಲಾನ್ಸ್ ದಿ ಸೆಕೆಂಡ್ ಕ್ವಶನ್ ಏನಿದೆ ಅದು, ಗಿವ್ ಎನಿ 3 ಡಿಫ್ರೆನ್ಸಸ್ ಬಿಟ್ವೀನ್ ಲಿಯೋಫಿಲಿಕ್ ಆ್ಯಂಡ್ ಲಿಯೋಫೋಬಿಕ್ ಕೊಲೈಡ್ಸ್. ಕೆಲವೊಂದು ಸಲ ಕೊಲೈಡ್ಸ್ ಅಂದಿರ್ತಾನೆ, ಕೆಲವೊಂದು ಸಲ ಸೊಲ್ಯೂಷನ್ಸ್ ಇಲ್ಲ ಅಂದ್ರೆ ಸೋಲ್ಸ್ ಅಂತೇಳಿ ಮೆನ್ಷನ್ ಮಾಡಿರ್ತಾನೆ ನೋಡಿ. ಸೊ ಹೌ ಮೆನಿ ಟೈಮ್ಸ್ ದಿಸ್ ವಾಸ್ ಅಪಿಯರ್ಡ್ ಜಸ್ಟ್ ಯು ಕ್ಯಾನ್ ಗ್ಲಾನ್ಸ್. ಓಕೆ, ಸೊ ಇಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಇಲ್ಲಿ ಯಾಕಂದ್ರೆ 10-15 ಡೇಸ್ದಾಗ ನಾವು ಪಾಸ್ ಆಗಂಗೆ ಮತ್ತು ಸ್ಕೋರ್ ಆಗಂಗೆ ಮಾಡಬೇಕಾಗಿತ್ತು ಅಂದರೆ ಎಲ್ಲ ಹೇಳ್ಕೊತ್ಕೊಂಡ್ರಂಗಿಲ್ಲ. ಆ ಕಾನ್ಸೆಪ್ಟನ್ನ ಪರ್ಫೆಕ್ಟ್ ಮಾಡಿಸ್ಬಿಟ್ಟು ಅದ್ರ ಮೇಲಿಂದ ಕ್ವಶನ್ಸ್ನ ಬರೆಸಿ ಡಿಸ್ಕಷನ್ ಮಾಡಿಸಿರ್ತದೆ ನೋಡಿ. ನೆಕ್ಸ್ಟ್ ಬಿ ಬಿಟ್ ಏನಿದೆ ಅದು ಹೆಟ್ರೋಜಿನಿಯಸ್ ಕ್ಯಾಟಲೈಸಿಸ್ ಅಂದರೆ ಏನಂತ ಹೇಳಿದ್ದೆ, ವಾಟ್ ಈಸ್ ಹೆಟ್ರೋಜಿನಿಯಸ್ ಕ್ಯಾಟಲೈಸಿಸ್ ಗಿವ್ ಆ್ಯನ್ ಎಕ್ಸಾಂಪಲ್ ಅಂತೇಳಿ. ದಿಸ್ ಆಲ್ಸೋ ವಾಸ್ ಅಪಿಯರ್ಡ್ ಸೊ 2-3 ಟೈಮ್ಸ್. ನೆಕ್ಸ್ಟ್ ಸರ್ ಅಂತಂದ್ರೆ ಅನದರ್ third question, you can just glance about the third question what it is there. So here concerned to the third question, that is give any 2 characteristics of what that is chemisorption or else chemical adsorption. ಇದನ್ನು 2 ಸಲ ಅಪಿಯರ್ ಆಗಿದೆ. ನೆಕ್ಸ್ಟ್ ವಾಟ್ ಈಸ್ ಪೆಪ್ಟೈಸೇಷನ್ ಗಿವ್ ಆ್ಯನ್ ಎಕ್ಸಾಂಪಲ್ ಅಂತೇಳಿ ದಿಸ್ ಆಲ್ಸೋ ವಾಸ್ ಅಪಿಯರ್ಡ್ ಟ್ವೈಸ್. ನೆಕ್ಸ್ಟ್ ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಫ್ರಾಂಡ್ಲಿಚ್ adsorption ಐಸೋಥರ್ಮ್. ಇದು 1 mark ಕ್ವಶನ್, ಇದನ್ನು 2 ಸಲ ಅಪಿಯರ್ ಆಗಿದೆ ನೋಡಿರಿ. ಓಕೆ, ಸೊ ಮೋಸ್ಟ್ ರಿಪಿಟೇಟಿವ್ ಕ್ವಶನ್ಸ್ ಆ್ಯಂಡ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಓನ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಕ್ರ್ಯಾಶ್ ಕೋರ್ಸ್. ಯಾಕಂದರೆ ಇರದೇ 10-15 ಡೇಸ್ ಕ್ಲಾಸಸ್ ಕಂಡಕ್ಟ್ ಮಾಡ್ತೀವಿ. ಅದು 10-15 ಡೇಸ್ ಅಟೆಂಡ್ ಆಗಿಬಿಟ್ರೆ ಏನಾಗಬೇಕಪ್ಪ ಅಂದ್ರೆ ಪಾಸ್ ಆಗೋದ್ರ ಜೊತೆಗೆ ಸ್ಕೋರ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ 4th ಕ್ವಶನ್ ಯು ಕ್ಯಾನ್ ಸಿ ಹಿಯರ್ ವಾಟ್ ಇಟ್ ಈಸ್ ದೇರ್. 4th ಕ್ವಶನ್, ಸೊ ಕನ್ಸರ್ನ್ ಟು ದಿ ಹೌ ಗೋಲ್ಡ್ ಸೋಲ್ ಪ್ರಿಪೇರ್ಡ್ ಬೈ ಬ್ರೆಡಿಕ್ಸ್ ಆರ್ಕ್ ಮೆಥಡ್. ಅಂದರೆ ಬ್ರೆಡಿಕ್ಸ್ ಆರ್ಕ್ ಮೆಥಡ್ಲೆ ಗೋಲ್ಡ್ ಸೋಲ್ ಅನ್ನೋದು ಯಾವ ಥರ ಪ್ರಿಪೇರ್ ಮಾಡ್ತೀರಿ ಅಂತ ಅನ್ನೋದು. ಸೊ ದಟ್ ವಿ ನೀಡ್ ಟು ಡಿಸ್ಕಸ್ ಹಿಯರ್. ನೆಕ್ಸ್ಟ್ ಡಿಫೈನ್ ದಿ ಫಾಲೋವಿಂಗ್ ಅಂತೇಳಿ ಡೆಫಿನೇಷನ್ಸ್ಗಳು ಕೇಳಿದಾನೆ. ಒಂದು ಬ್ರೌನಿಯನ್ ಮೂಮೆಂಟ್ ಕೇಳಿದಾನೆ, ಇನ್ನೊಂದು ಟಿಂಡಲ್ ಎಫೆಕ್ಟ್. ಓಕೆ, ನೆಕ್ಸ್ಟ್ ಸರ್ ಅಂತಂದ್ರೆ ಅನದರ್ ಸಿ ಬಿಟ್ ದಟ್ ಈಸ್ ಹೌ ಡಸ್ ಎಂಟ್ರಾಪಿ ಚೇಂಜ್, ಅಂದರೆ ಡೆಲ್ಟಾ ಎಸ್ ಅನ್ನೋದು ಯಾವ ಥರ ಚೇಂಜ್ ಆಗ್ತೈತಿ, ಅದಕ್ಕೆ ಸರ್ ಫಾರ್ adsorption.
for the adsorption, how does the entropy change? ಸೊ ಅದನ್ನು ಇನ್ಕ್ರೀಸ್ ಆಗ್ತದೆ ಡಿಕ್ರೀಸ್ ಆಗ್ತದೆ ಅನ್ನೋದು ನೀವು ಮೆನ್ಷನ್ ಮಾಡಬೇಕು ಅಂತೇಳಿ ಕೇಳಿದ ನೋಡಿರಿ. ಓಕೆ, ದ್ಯಾಟ್ ವಿ ಶಲ್ ಡಿಸ್ಕಸ್ ಇನ್ ಆನ್ಸರ್. ಓಕೆ, ಲಾಸ್ಟ್ ಯು ಕ್ಯಾನ್ ಸಿ ಕನ್ಸರ್ನ್ ಟು ದ ಫಿಫ್ತ್ ಕ್ವೆಶನ್. Okay, fifth question that is there here concerned to the what? Write the 2 steps involved in the mechanism of a enzyme catalyst reaction. ಅಂದರೆ ಎಂಜೈಮ್ ಕೆಟಲಿಸ್ಟ್ ರಿಯಾಕ್ಷನ್ದೊಳಗೆ 2 ಸ್ಟೆಪ್ಸ್ ಇದ್ದಾವಲ್ಲ, ಆ 2 ಸ್ಟೆಪ್ಸ್ ಬರೆಯೋಕ್ಕೆ ಕೇಳಿದ ನೋಡ್ರಿ. ನೆಕ್ಸ್ಟ್ ಇರ್ತದೆ ವಾಟ್ ಈಸ್ ಆಯಿಲ್ ಇನ್ ವಾಟರ್ ಎಮುಲ್ಷನ್. ಅನ್ ಎಮುಲ್ಷನ್ ಹಿ ಹ್ಯಾಸ್ ಫೋಕಸ್ಡ್ ಹಿಯರ್ ಆ್ಯಂಡ್ ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ಇಟ್. ಅದು ಆಯಿಲ್ ಇನ್ ವಾಟರ್ ಎಮುಲ್ಷನ್ ಅಂದರೆ ಏನಂತೇಳಿ ಕೇಳಿಬಿಟ್ಟು ಎಕ್ಸಾಂಪಲ್ ಫಾರ್ ಇಟ್ ಅಂತಂದರೆ ಅದೇ ಆಯಿಲ್ ಇನ್ ವಾಟರ್ ಎಮುಲ್ಷನ್ಸಿಗೆ ಎಕ್ಸಾಂಪಲ್ ಕೊಡಬೇಕು. ನೆಕ್ಸ್ಟ್ ಏನಿದೆ ವಾಟರ್ ಇನ್ ಆಯಿಲ್ ಎಮುಲ್ಷನ್, ಗಿವ್ ಆನ್ ಎಕ್ಸಾಂಪಲ್ ಫಾರ್ ಇಟ್. ಸೊ ಇದು ಇಲ್ಲಿ ಆಯಿಲ್ ಇನ್ ವಾಟರ್ ಆ್ಯಂಡ್ ವಾಟರ್ ಇನ್ ಆಯಿಲ್ 2 ಟೈಪ್ಸ್ ಆಫ್ ಎಮುಲ್ಷನ್ಸ್ ಆರ್ ದೇರ್. ಸೊ ಅವೆರಡು ಪರ್ಫೆಕ್ಟಾಗಿ ಬಿಟ್ಟರೆ ಅಂದರೆ ಈ ಕ್ವೆಶನ್ಗೆ ಆನ್ಸರ್ನ ಈಸಿಲಿ ಮಾಡ್ಬೋದು ನೋಡಿರಿ. ಎಷ್ಟು ಇದು ಏನಪ್ಪ ಅಂದ್ರೆ ವರ್ಕ್ಶೀಟ್ದು ಡೀಟೇಲ್ಸ್ ಯಾವ ಥರ ಕ್ವೆಶನ್ಸ್ ಅಪಿಯರ್ ಆಗಿದ್ದು ಪ್ರಿವಿಯಸ್. ನೆಕ್ಸ್ಟ್ ನಾವು ಅದಕ್ಕೆ ಆನ್ಸರ್ ಬರಿಬೇಕೀಗ. ನೆಕ್ಸ್ಟ್ ಬರೆಯೋಣಂತೆ. ಜಸ್ಟ್ ಯು ಕ್ಯಾನ್ ಸಿ ಹಿಯರ್. ಸೊ ಪ್ರಿವಿಯಸ್ 2019 2 ಮಂತ್ಸ್ ಕ್ರ್ಯಾಶ್ ಕೋರ್ಸ್ ಡಿಸೆಂಬರ್ 5th ಮಾಡಿತ್ತು, ಫೆಬ್ರವರಿ 5th ತನಕ. ಈಗ 2022 ಹೊಂಟೈತಿದ್ದು ಕ್ರ್ಯಾಶ್ ಕೋರ್ಸ್ ಆಲ್ರೆಡಿ ಸ್ಟಾರ್ಟೆಡ್ ಆ್ಯಂಡ್ ಗೋಯಿಂಗ್ ಆನ್. ಸೊ ನೆಕ್ಸ್ಟ್ ನೀವು ಯಾಕೆ ನಮ್ಮ ಕೋಚಿಂಗ್ ಜಾಯ್ನ್ ಆಗಬೇಕು ಅನ್ನೋದು ಇಲ್ಲಿ ಡೀಟೇಲ್ಸ್ ಕೊಟ್ಟೈತೆ ನೋಡಿರಿ. ಓಕೆ, ಯು ಕ್ಯಾನ್ ಗ್ಲಾನ್ಸ್ ಒನ್ಸ್ ಅಗೇನ್ ಎದ್ರ ಸಂಬಂಧ. ಯಾಕಂದ್ರೆ ಇಲ್ಲಿ ಏನು ಯೂಸ್ ಇದೆ, ಏನೇನು ಬೆನಿಫಿಟ್ಸ್ ಇದೆ, ಜಾಯ್ನ್ ಆದ್ರೆ ಏನೇನು ನಿಮಗೆ ಯೂಸ್ ಆಗ್ತೈತೆ ಅನ್ನೋದು ಕ್ಲಿಯರಾಗಿ ಇಲ್ಲಿ ಮೆನ್ಷನ್ ಮಾಡೈತೆ. ಎಲ್ಲ ಸಬ್ಜೆಕ್ಟ್ಸ್ನ ಒಂದೇ ಪ್ಲೇಸ್ದೊಳಗೆ ಈಸಿ ಮೆಥಡ್ಸ್ಲೇ ನೀವು ಕಲಿಬೋದು. ಸೊ ದಟ್ ಈಸ್ ಪಾಸಿಬಲ್. ನೆಕ್ಸ್ಟ್ 100% ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಇನ್ ಆಲ್ ದಿ ಸಬ್ಜೆಕ್ಟ್ಸ್, ದಟ್ ಈಸ್ ಪಾಸಿಬಿಲಿಟಿ. ನೆಕ್ಸ್ಟ್ ಸಿಸ್ಟಮೆಟಿಕ್ಲಿ ಪ್ರಿಪೇರ್ಡ್ ಸ್ಟಡಿ ಮೆಟೀರಿಯಲ್ಸ್ ಯು ಆರ್ ಗೋಯಿಂಗ್ ಟು ಗೆಟ್. ನೆಕ್ಸ್ಟ್ to know the engineering and medical applications, some of the theoretical concepts that you are going to observe here by the smart class animation PPT models. Okay, for all these benefits, so you need to join our classes. Next here one more important thing is that so last year passing and scoring that 2020 ಒಳಗೆ ಮಾಡಿದ್ದನ್ನ ಇಲ್ಲಿ ಮೆನ್ಷನ್ ಮಾಡೈತೆ ನೋಡ್ರಿ. ಯಾವಾಗ್ರಿ ಸರ್ ಜನವರಿ ಒಳಗೆ ಮಾಡಿತ್ತು. ಈ ಸಲ ಏನಪ್ಪ ಅಂದರೆ ಮಾರ್ಚ್ 10th ಹಿಡಿದು ಮಾಡಿರ್ತೈತೆ ನೋಡ್ರಿ, ಮಾರ್ಚ್ 10th. ಓಕೆ, ಮಾರ್ಚ್ 10th 2022 ಸ್ಟಾರ್ಟ್ ಮಾಡ್ತೈತೆ. ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಜಾಯ್ನ್ ಆ್ಯಂಡ್ ಗೆಟ್ ದಿ ಬೆನಿಫಿಟ್ ಆಫ್ ಇಟ್. Next, one more very important thing is that 2022 K-CET classes, they are going to start immediately after your second PUC theory exam. Okay, ನಿಮ್ಮ theory examನ May 4th ಅದು ಮುಗಿತಾವಲ್ಲ, May 4th ಮುಗಿದು ಅಂತಂದರೆ ಇಮಿಡಿಯೇಟ್ಲಿ 2-3 days ಗ್ಯಾಪ್ ಕೊಟ್ಬಿಟ್ಟು ಸೊ ಕ್ರ್ಯಾಶ್ ಕೋರ್ಸ್ ಯಾವುದು K-CET 2022 that is going to get start. Next, very important for your juniors, that is 2022 PUC II PCMB vacation classes immediately after their PUC I examination. Our PUC I examination ಯಾವಾಗ ಆಗ್ತಾವಲ್ಲ ವಿದಿನ್ 2-3 ಡೇಸ್ದೊಳಗೆ ಅವರು PCMB ವೆಕೇಷನ್ ಥಿಯರಿ ಕ್ಲಾಸಸ್ ಸ್ಟಾರ್ಟ್ ಆಗ್ತಾವೆ. ಯಾರ್ಯಾರು ನಿಮ್ಮ ಜೂನಿಯರ್ಸ್ ಇದ್ದಾರಲ್ಲ ಅವರಿಗೆಲ್ಲರಿಗೆ ಸೊ ಈ ಇನ್ಫಾರ್ಮೇಷನ್ ಕನ್ವೆ ಮಾಡಿರಿ, ದೇ ಕ್ಯಾನ್ get benefit of this. Okay, so we shall go ahead concern to the answer of all those whatever questions we reviewed here. Okay, just illéna ನಾವು ಇಡ್ತಕ್ಕ ರಿವ್ಯೂ ಮಾಡಿದೆವಲ್ಲ ಈ ಕ್ವೆಶನ್ಸ್ಗಳದನ್ನ, ಸೊ ಆಲ್ ದೀಸ್ ಕ್ವೆಶನ್ಸ್ ಆನ್ಸರ್ಸ್ ವಿ ಶಲ್ ಡಿಸ್ಕಸ್. ಓಕೆ, ಇವ್ರದ್ದೆಲ್ಲದ್ರದ್ದು ಸೊ ಕ್ವೆಶನ್ಸ್ ಇದನ್ನು ಆನ್ಸರ್ಸ್ನ ಡಿಸ್ಕಷನ್ ಮಾಡೋಣ ಅಂತ. ಜಸ್ಟ್ ಎ ಮಿನಿಟ್. Yes, let us go ahead one by one. Few of the questions I am going to discuss in this video and few more part. ಇದಕ್ಕೆ ಪಾರ್ಟ್ 1 ಅಂತೇಳಿ ವಿಡಿಯೋ ಅಪ್ಲೋಡ್ ಮಾಡಿರ್ತದೆ ನೋಡ್ರಿ. ನೆಕ್ಸ್ಟ್ ಸರ್ ಅಂತಂದ್ರೆ ಪಾರ್ಟ್ 2 ಅಂತೇಳಿ ನೆಕ್ಸ್ಟ್ ಅನದರ್ ಒನ್ ವಿಡಿಯೋ ದಟ್ ಈಸ್ ಗೋಯಿಂಗ್ ಟು ಅಪ್ಲೋಡ್. ಓಕೆ, ಎರಡು ವಿಡಿಯೋನ ನೀವು ನೋಡ್ಕೊಂಡು ಬಿಟ್ರಿ ಅಂದರೆ ಕಂಪ್ಲೀಟಾಗಿ ಏನಾಗಿಬಿಡ್ತದೆ ಈ ಚಾಪ್ಟರ್ದ ನಿಮಗೆ ಪೂರ್ತಿ ಸೊ ಎಲ್ಲ ಕ್ವೆಶನ್ಸ್ ವಿತ್ ಆನ್ಸರ್ಸ್ನ ನಿಮ್ಗೆ ಸಿಕ್ಬಿಡ್ತವೆ ನೋಡ್ರಿ. ಓಕೆ, ಆಲ್ ದೀಸ್ ಸೊ ಏನು ಕ್ರ್ಯಾಶ್ ಕೋರ್ಸ್ ತೆಗೆದು ಡಿಸ್ಕಷನ್ ಮಾಡ್ತೇವೆ ಅಂತ ಹೇಳಿದೇವಲ್ಲ. ಸೊ ಲೆಟಸ್ ವಿ ಶಲ್ ಡಿಸ್ಕಸ್ ಹಿಯರ್. ಇವು ಆಲ್ರೆಡಿ ಪ್ರಿವಿಯಸ್ ಆನ್ಲೈನ್ ಕ್ಲಾಸ್ 2020 ಅದು ತೊಗೊಂಡಾಗ ಆನ್ಲೈನ್ ಕ್ಲಾಸದು 21ಕ್ಕೆ ಓಕೆ 21ಕ್ಕೆ ಅದು ತೊಗೊಂಡಾಗಿಂದು ಆನ್ಲೈನ್ ಕ್ಲಾಸದ್ದೇ ಇಲ್ಲೇ ಡೀಟೇಲ್ಸ್ ಇದ್ದಾವೆ. ಲೆಟಸ್ ಗೋ ಹೆಡ್. ಫಸ್ಟ್ ಕ್ವಶನ್ ಏನಂತ ಇತ್ತದು ದಟ್ ಈಸ್ ಕನ್ಸರ್ನ್ ಟು ದಿ
give an example for the homogeneous catalysis. ಸೊ ಇದು ಮಾಡೆಲ್ ಕ್ವೆಶನ್ ಪೇಪರ್ದಾಗ ಅಪಿಯರ್ ಆಗಿತ್ತು ನೋಡ್ರಿ. ಸೊ ಯಾವ ಥರ ಇಲ್ಲಿ ಹೋಮೋಜಿನಿಯಸ್ ಕೆಟಲೈಸಿಸ್ ಅಂತಂದ್ರೆ ಈ ಕಡೆ ಏನು ರಿಯಾಕ್ಟೆಂಟ್ಸ್ ಇದ್ದಾವಲ್ಲ ಈ ರಿಯಾಕ್ಟೆಂಟ್ಸ್ ಮತ್ತು ಕೆಟ್ಲಿಸ್ಟ್ ಸೇಮ್ ಫೇಸ್ದೊಳಗೆ ಅಂದ್ರೆ ಸೇಮ್ ಸ್ಟೇಟ್ದೊಳಗೆ ಇದ್ದು ಅಂದ್ರೆ ಅದಕ್ಕೆ ಹೋಮೋಜಿನಿಯಸ್ ಕೆಟಲೈಸಿಸ್ ಅಂತೀರಿ. ಓಕೆ, ಸಿ ಹಿಯರ್ ಕನ್ಸರ್ನ್ ಟು ದ SO2 that is in a gaseous form. Next sir O2 that is in a gaseous form. Next so NO that is also be in a gaseous form. So ಎಲ್ಲಾನು gaseous form ದಾಗ ಇದ್ದಾವೆ ಇಲ್ಲಿ ಯಾವುದು reactants and then catalyst. Then it is the simple example for the what homogeneous catalysis. Okay, ಯಾವುದು 2SO2 gaseous form plus O2 gaseous form ದಾಗ next NO that is going to produce us water 2SO3. So this is an example for the homogeneous catalysis. Okay, next second question ಏನಂತಿತ್ತಪ್ಪ ಅಂತಂದ್ರೆ that is there as give an example for the ಯದಕ್ಕೆ ಸರ್ heterogeneous catalysis. ಹೋಮೋಜಿನಿಯಸ್ದು ನೀವು ತಿಳ್ಕೊಂಡ್ರೆ ಇಲ್ಲಿ ಏನಂತೇಳಿ ಇದನ್ನು ಗ್ಯಾಸಿಯಸ್ದಾಗಿತ್ತು ಇದನ್ನು ಗ್ಯಾಸಿಯಸ್ದಾಗಿತ್ತು ಇದನ್ನು ಗ್ಯಾಸಿಯಸ್ ಅಂದರೆ ಸೇಮ್ ಫೇಸ್ದಾಗೆ ಇದು ಲಿಕ್ವಿಡ್ ಇರ್ಬೋದು, ಸಾಲಿಡ್ ಇರ್ಬೋದು, ಗ್ಯಾಸ್ ಅಂತ. ಆದ್ರೆ ಹೆಟ್ರೋಜಿನಿಯಸ್ ಕೆಟಲೈಸಿಸ್ಗೆ ಏನಂತಿದೆ ಇಲ್ಲಿ ಅಂತಂದ್ರೆ ಸೊ ಜಸ್ಟ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಕ್ಲಿಯರ್ಲಿ ದಿಸ್ ಈಸ್ ದೇರ್ ಇನ್ ಅ ಗ್ಯಾಸಿಯಸ್, ದಿಸ್ ಈಸ್ ಆಲ್ಸೋ ಬಿ ದೇರ್ ಇನ್ ಅ ಗ್ಯಾಸಿಯಸ್ ಫಾರ್ಮ್, ವೆರಾಸ್ ದಿಸ್ ಕೆಟ್ಲಿಸ್ಟ್ ಈಸ್ ದೇರ್ ಇನ್ ಅ ವಾಟ್ ಅ ಸಾಲಿಡ್. ಎಸ್ ಅಂದ್ರೆ ಸಾಲಿಡ್ದೊಳಗೆ, ಜಿ ಅಂದ್ರೆ ಗ್ಯಾಸಸ್. ಸೊ ಅದಕ್ಕೆ ಇದು ಏನಾಗಿಬಿಡ್ತದೆ, ಇಟ್ ಈಸ್ ನಾಟ್ ಆ್ಯನ್ ಎಕ್ಸಾಂಪಲ್ ಫಾರ್ ದಿ ವಾಟ್ ಅ ಹೋಮೋಜಿನಿಯಸ್, ಇಟ್ ಈಸ್ ಆ್ಯನ್ ಎಕ್ಸಾಂಪಲ್ ಫಾರ್ ದಿ ಹೆಟ್ರೋಜಿನಿಯಸ್ ಬಿಕಾಸ್ ದಿಸ್ ಈಸ್ ದೇರ್ ಇನ್ ಅ ಸಾಲಿಡ್ ಸ್ಟೇಟ್, ದೀಸ್ ಆರ್ ದೇರ್ ಇನ್ ಅ ವಾಟ್ ಅ ಗ್ಯಾಸಿಯಸ್ ಸ್ಟೇಟ್. ಸೊ ಅದ್ರ ಸಂಬಂಧ ಇವೆರಡು ಏನದು ಬೇರೆ ಬೇರೆ ಅದು. ಇದಕ್ಕೆ ಮೀನಿಂಗ್ ಹೆಂಗೆ ಇದು ಮುಂದೂ ಐತಿದು ವಾಟ್ ಈಸ್ ಹೋಮೋಜಿನಿಯಸ್ ಕೆಟಲೈಸಿಸ್, ವಾಟ್ ಈಸ್ ಹೆಟ್ರೋಜಿನಿಯಸ್ ಕೆಟಲೈಸಿಸ್ ಮೀನಿಂಗು ಇದೆ, ಅವಾಗೂ ಡಿಸ್ಕಷನ್ ಮಾಡೋಣ. ಇಸ್ ಜಸ್ಟ್ ನೀವು ಗ್ಲಾನ್ಸ್ ಇರಲಿ. ಸೊ ದಿಸ್ reactants, okay, these reactants and a catalyst if they are in a different phase then it is called as what a heterogeneous catalysis. ಸೇಮ್ ಫೇಸ್ದಾಗಿದ್ದು ಅಂದ್ರೆ ಸರ್ ಅಂತಂದ್ರೆ ಹೋಮೋಜಿನಿಯಸ್ ಅಂತ ಹೇಳಿರ್ತೀವಿ. ಅದುವರೆ ಎಕ್ಸಾಂಪಲ್ ಕೊಡ್ರಿ, ಇಲ್ಲಪ್ಪ ಅಂತಂದ್ರೆ ORR ಅಂತೇಳಿ ಇಲ್ಲಿ ಮೆನ್ಷನ್ ಮಾಡೈತೆ ನೋಡ್ರಿ. ಯಾವುದು ತೊಗೊಂಡಿದ್ದಾನಪ್ಪ ಅಂತಂದ್ರೆ ಇಲ್ಲಿ N2 ಗ್ಯಾಸ, ನೆಕ್ಸ್ಟ್ 3H2 ಗ್ಯಾಸ, ಇಲ್ಲೇನು Fe ಸಾಲಿಡ್, ಅದನ್ನೇನು ಪ್ರೊಡ್ಯೂಸ್ ಮಾಡಿದೆ 2NH3. ಓಕೆ, ದಟ್ ಇಸ್ ಅಮೋನಿಯಾ ಫಾರ್ಮೇಷನ್ಗೆ. ಸೊ ಹಿ ಹ್ಯಾಸ್ ಟೇಕನ್ ಅನದರ್ ಎಕ್ಸಾಂಪಲ್. ಇದ್ರಾಗ ಎರಡರಾಗ ಒಂದು ಯಾವುದಾದ್ರೆ ಒಂದು ಎಕ್ಸಾಂಪಲ್ ಬರೆದ್ರೆ ಸಾಕು, ದಟ್ ಈಸ್ ಮೋರ್ ದೆನ್ ಇನಫ್. ಸೊ ನೆಕ್ಸ್ಟ್ ಥರ್ಡ್ ಕ್ವೆಶನ್ ಯು ಕ್ಯಾನ್ ಗ್ಲಾನ್ಸ್ ಹಿಯರ್. ಓಕೆ, ಇಲ್ಲಿ ಹ್ಯಾಂಡ್ ರೈಟಿಂಗ್ ಸೆನ್ಸರ್ಲೇ ಅದು ಬರೋ ಮುಂದಲ್ಲೇ ಅವಾಗ ಕಲಿಸೋ ಮುಂದೆ ಸೆನ್ಸರ್ಲೇ ಬರ್ದೈತೆ, ಅಷ್ಟಕ್ಕಷ್ಟೇ ಹ್ಯಾಂಡ್ ರೈಟಿಂಗ್ ಆಗಿದ್ದಾವೆ. ಬೋರ್ಡ್ ಮೇಲೆ ಕ್ಲಿಯರಾಗಿ ನೀಟಾಗಿ ಬರೆದಿರ್ತೈತೆ ನೋಡಿ. ಓಕೆ, ಯಾಕಂದ್ರೆ ಸೆನ್ಸರ್ ಬೇಸ್ಡ್ ಮೇಲೆ ಆನ್ಲೈನ್ ತೊಗೊಂಡಿರ್ತದೆ ಲಾಸ್ಟ್ ಇಯರ್, ದ ಸೇಮ್ ಥಿಂಗ್. ಸೊ ಐ ಆಮ್ ಪ್ರೆಸೆಂಟಿಂಗ್ ಹಿಯರ್. So let us go ahead. Third question that is there as what is physical adsorption. ಅದಕ್ಕೆ ಇನ್ನೊಂದು ಹೆಸರು ಏನಂತ ಇರ್ತಾನೆ, ಪಿಜಿಸಾರ್ಪ್ಷನ್ ಅಂತಲೂ ಕರೆದಿರ್ತಾನೆ. ಸರ್ ಏನು ರೀ ಇದು ಫಿಸಿಕಲ್ ಎಡ್ಸಾರ್ಪ್ಷನ್ ಆರ್ ಎಲ್ಸ್ ಪಿಜಿಸಾರ್ಪ್ಷನ್ ಅಂದ್ರೆ ದ ಪ್ರೋಸೆಸ್ ಇನ್ ವಿಚ್ ಎಡ್ಸಾರ್ಬೇಟ್ ಮಲಿಕ್ಯೂಲ್ಸ್ ಅಂತಂದ್ರೆ ಅವು ಲಿಕ್ವಿಡರೇ ಇದ್ದಿರ್ತಾವೆ, ಇಲ್ಲಾಂದ್ರೆ ಗ್ಯಾಸರೇ ಇದ್ದಿರ್ತಾವೆ ನೋಡ್ರಿ. ಲಿಕ್ವಿಡ್ ಆರ್ ಎಲ್ಸ್ ಗ್ಯಾಸ್ ಮಲಿಕ್ಯೂಲ್ಸ್ ಆರ್ ಹೆಲ್ಡ್ ಆನ್ ದಿ ಸರ್ಫೇಸ್ ಆಫ್ ಅ ಸಾಲಿಡ್ ಇದಿಗೆ ನಾವು ಎಡ್ಸಾರ್ಬೆಂಟ್ ಅಂತೀವಿ, ಲಿಕ್ವಿಡ್ ಆರ್ ಗ್ಯಾಸ್ ಮಾಲಿಕ್ಯೂಲ್ಸ್ಗೆ ಎಡ್ಸಾರ್ಬೇಟ್ ಅಂತೀವಿ ನೋಡ್ರಿ. ಏನು ಮಾಡಿದೆ ಇಲ್ಲಿ ಅಂತಂದ್ರೆ ಲಿಕ್ವಿಡ್ ಆರ್ ಗ್ಯಾಸ್ ಮಾಲಿಕ್ಯೂಲ್ಸ್ ಆನ್ ದಿ ಸರ್ಫೇಸ್ ಆಫ್ ಅ ಸಾಲಿಡ್, ದಟ್ ಮೀನ್ಸ್ ಆನ್ ದಿ ಎಡ್ಸಾರ್ಬೆಂಟ್ ದೇ ಆರ್ ಹೆಲ್ಡ್ ಬೈ ಏನಪ್ಪ ಅಂತಂದ್ರೆ ಇಲ್ಲಿದೆ ನೋಡಿ. ಮೋಸ್ಟ್ ಇಂಪಾರ್ಟೆಂಟ್ ಈಸ್ ದಿಸ್ ವೀಕ್ ವಂಡರ್ವಾಲ್ ಫೋರ್ಸಸ್, ದಟ್ ಈಸ್ ಕಾಲ್ಡ್ ಆಸ್ ವಾಟ್ ಪಿಜಿಸಾರ್ಪ್ಷನ್ ಆರ್ ಎಲ್ಸ್ ಫಿಸಿಕಲ್ ಎಡ್ಸಾರ್ಪ್ಷನ್. ಜಸ್ಟ್ ಇಷ್ಟೇ ಸಿಂಪಲ್. ಸಾಲಿಡ್ದು ಸರ್ಫೇಸ್ದ ಮೇಲೆ ಇವೇನು ಲಿಕ್ವಿಡ್ ಅದು ಅಟ್ಯಾಚ್ ಆಗಿರ್ತಾವಲ್ಲ, ಅಡೇರ್ ಆಗಿರ್ತಾವಲ್ಲ, ಆ ಸರ್ಫೇಸ್ದ ಮೇಲೆ ಇದಿರ್ತಾವಲ್ಲ, ವೀಕ್ ವಂಡರ್ವಾಲ್ ಫೋರ್ಸ್ಲೇ ಹಿಡ್ಕೊಂಡಿತ್ತು ಅಂತಂದರೆ, ವೀಕ್ ವಂಡರ್ವಾಲ್ ಫೋರ್ಸ್ಲೇ ಹೆಲ್ಡ್ ಆಗಿತ್ತು ಅಂತಂದರೆ ಅದಕ್ಕೇನಂತೀರಿ ಫಿಸಿಕಲ್ ಎಡ್ಸಾರ್ಪ್ಷನ್ ಯು ಆರ್ ಗೋಯಿಂಗ್ ಟು ಕಾಲ್. ಸರ್ ಹಾಗಾದ್ರೆ ನೆಕ್ಸ್ಟ್ ಕ್ವೆಶನ್ ಏನಿದೆ, ವಾಟ್ ಈಸ್ ಕೆಮಿಕಲ್ ಎಡ್ಸಾರ್ಪ್ಷನ್ ಆರ್ ಎಲ್ಸ್ ಕೆಮಿಸಾರ್ಪ್ಷನ್. ಓಕೆ, ಕೆಮಿಸಾರ್ಪ್ಷನ್ ಇದಕ್ಕೆ ಸ್ಲೈಟ್ ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಇಲ್ಲಿ ಸ್ಟ್ರಾಂಗ್ ಕೆಮಿಕಲ್ ಬಾಂಡ್ಸ್ ದೇ ಆರ್ ಗೋಯಿಂಗ್ ಟು ಇನ್ವಾಲ್ವ್, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಸೊ ಸಿ ದಿ ಡೆಫಿನಿಷನ್, ದ ಪ್ರೋಸೆಸ್ ಇನ್ ವಿಚ್ ದಿ ಎಡ್ಸಾರ್ಬೇಟ್ ಮಲಿಕ್ಯೂಲ್ಸ್ ಅಂತಂದರೆ ಏನಂತ ಹೇಳಿದೆ, ಲಿಕ್ವಿಡ್ ಆರ್ ಗ್ಯಾಸ್ ಆರ್ ಹೆಲ್ಡ್ ಆನ್ ದಿ ಸರ್ಫೇಸ್ ಆಫ್ ಅ ಸಾಲಿಡ್ ಅಂದರೆ ಯಾವುದು ಅಂತ ಹೇಳಿದೆ ಎಡ್ಸಾರ್ಬೆಂಟ್ ಬೈ ಸ್ಟ್ರಾಂಗ್ ಕೆಮಿಕಲ್ ಬಾಂಡ್ಸ್. This is the most important. By the strong chemical bonds they are going to held on the surface of a adsorbent. Okay, is called as what a chemisorption or else a chemical adsorption. I hope everybody
ಅಂಡರ್ಸ್ಟುಡ್ ಕನ್ಸರ್ನ್ ಟು ದ ಪಿಜಿಸಾರ್ಪ್ಷನ್ ಆ್ಯಸ್ ವೆಲ್ ಆಸ್ ಕೆಮಿಸಾರ್ಪ್ಷನ್. ಅದರದ್ದು ಡಿಫ್ರೆನ್ಸಸ್ ಇದೆ ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ದೊಳಗೆ, ಅಲ್ಲಿನೂ ಡಿಸ್ಕಷನ್ ಮಾಡೋಣ ಅಂತ. ಸೊ ಲೆಟಸ್ ಗೋ ಹೆಡ್ ದ ನೆಕ್ಸ್ಟ್ ಯಾವ್ದು ಸರ್ ಅಂತಂದ್ರೆ ಕನ್ಸರ್ನ್ ಟು ದಿ ಎಂಜೈಮ್ ಕ್ಯಾಟಲೈಸಿಸ್ ಮೇಲೆ ಫೋಕಸ್ ಮಾಡಿದಾನೆ. ಜಸ್ಟ್ ಏನು ಕೇಳಿದಾನಪ್ಪ ಇಲ್ಲಿ ಅಂತಂದ್ರೆ, ಸೊ ಯಾವ್ದು ಎಂಜೈಮ್ ಯೂಸ್ ಮಾಡ್ತೀರ ಅನ್ನೋದು ಹೆಸರು ಕೊಡ್ರಿ ಅಂತ ಹೇಳಿದ ನೋಡಿ. ನೇಮ್ ದ ಎಂಜೈಮ್ ಯೂಸ್ಡ್ ಇನ್ ಕನ್ವರ್ಷನ್ ಆಫ್ ವಾಟ ಮಾಲ್ಟೋಸ್ ಇಂಟು ಗ್ಲುಕೋಸ್. ಮಾಲ್ಟೋಸ್ ಇದ್ದಿದ್ದನ್ನು ಗ್ಲುಕೋಸಿಗೆ ಕನ್ವರ್ಷನ್ ಮಾಡ್ಲಿಕ್ಕೆ ಯಾವ ಎಂಜೈಮ್ನ ಯೂಸ್ ಮಾಡ್ತೀರಿ ಅಂತಂದರೆ ಇಲ್ಲಿ ಮಾಲ್ಟೇಸ್ ಇಸ್ ದ ಎಂಜೈಮ್. ಮಾಲ್ಟೇಸ್ ದಟ್ ಈಸ್ ಗೋಯಿಂಗ್ ಟು ಯೂಸ್ ಫಾರ್ ಕನ್ವರ್ಟಿಂಗ್ ಮಾಲ್ಟೋಸ್ ಇಂಟು ಗ್ಲುಕೋಸ್. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳಿದ ನೋಡ್ರಿ, ಅದೇ ಎಂಜೈಮ್ ಕ್ಯಾಟಲೈಸಿಸ್ ಮೇಲೆ. ನೇಮ್ ದಿ ಎಂಜೈಮ್ ಯೂಸ್ಡ್ ಇನ್ ದಿ ಇನ್ವರ್ಷನ್ ಆಫ್ ವಾಟ ಕೇನ್ ಶುಗರ್. ಕೇನ್ ಶುಗರ್ದು ಇನ್ವರ್ಷನ್ಗೆ ಯಾವುದು ಎಂಜೈಮ್ನ ಯೂಸ್ ಮಾಡ್ತೀರಿ ಅಂತೇಳಿ ದಿಸ್ ವಾಸ್ ಅಪಿಯರ್ಡ್ ಇನ್ ಜೂನ್ 2015 ಇನ್ವರ್ಟೇಸ್ ಎಂಜೈಮ್ ಯೂಸ್ ಮಾಡಿರ್ತೀವಿ ನೋಡ್ರಿ. ವಿ ಆರ್ ಗೋಯಿಂಗ್ ಟು ಯೂಸ್ ದಿ ಇನ್ವರ್ಟೇಸ್ ಎಂಜೈಮ್. ಓಕೆ, ನೆಕ್ಸ್ಟ್ ಕ್ವಶನ್ ಸಿಕ್ಸ್ತ್ ಏನಿದೆ ರೀ ಸರ್ ಅಂತಂದ್ರೆ, ದಟ್ ಈಸ್ ಸಿಕ್ಸ್ತ್ ಒನ್. ಇಟ್ ಈಸ್ ದೇರ್ ಆನ್ ವಾಟ್ ಈಸ್ ಮೆಂಟ್ ಬೈ ಟಿಂಡಲ್ ಇಫೆಕ್ಟ್. ಓಕೆ, ಟೈಂಡಲ್ಲರೇ ಅಂದಿರ್ತಾರೆ ಅಥವಾ ಟಿಂಡಲ್ಲರೇ ಅಂದಿರ್ತಾರೆ ನೋಡ್ರಿ. ಸೊ ವಾಟ್ ಈಸ್ ಮೆಂಟ್ ಬೈ ಟಿಂಡಲ್ ಇಫೆಕ್ಟ್. ಸೊ ಜಸ್ಟ್ ಅದರದ್ದು ಡೆಫಿನಿಷನ್ ಬರಿಬೇಕು ನೋಡ್ರಿ. ಏನಪ್ಪ ಅದು ಅಂತಂದರೆ, ಟಿಂಡಲ್ ಇಫೆಕ್ಟ್ ದ ಫಿನಾಮಿನಾನ್ ಆಫ್ ಸ್ಕ್ಯಾಟರಿಂಗ್ ಆಫ್ ಲೈಟ್ by the colloidal particle is called as Tyndall effect. colloidal particle ಏನು ಇಲ್ಲಿ colloidal particle ಇತ್ತು ಅಂತಂದರೆ ಇದ್ರ ಮೇಲೆ ಲೈಟ್ ಬಂದು ಬಿದ್ದಾಗ ಹಿಂಗೆ ಸ್ಕ್ಯಾಟರ್ ಆಗೋದು. ಓಕೆ, ಲೈಟ್ ಇಫ್ ಇಟ್ ಫಾಲ್ಸ್ ಆನ್ ದಿಸ್ colloidal particles by the colloidal particles if the light is scattering in all the direction in this way, that is called as what? Tyndall effect. Scattering of a light by the colloidal particle, that is called as what? Tyndall effect. I hope everybody clear about this one. Okay, just ಸ್ಕ್ಯಾಟರಿಂಗ್ ಆಗೋದು ಲೈಟ್ ಎದರ್ಲೇರಿ ಸೇರ್ತಾ ಕೊಲೈಡಲ್ ಪಾರ್ಟಿಕಲ್ಸ್ಲೆ ಸ್ಕ್ಯಾಟರಿಂಗ್ ಆಗೋದಕ್ಕೆ ನೀವೇನಂತೇಳಿ ಕರೆದಿರ್ತೀರಿ, ಟಿಂಡಲ್ ಇಫೆಕ್ಟ್ ಅಂತೇಳಿ ಕರೆದಿರ್ತೀರಿ ನೋಡ್ರಿ. ನೆಕ್ಸ್ಟ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಇಂಪಾರ್ಟೆಂಟ್, ದಟ್ ಈಸ್ ವಾಟ್ ಈಸ್ ಮೆಂಟ್ ಬೈ ಬ್ರೌನಿಯನ್ ಮೂಮೆಂಟ್. ಬ್ರೌನಿಯನ್ ಮೂಮೆಂಟ್ ಅಂದ್ರೆ ಏನು ಅಂತೇಳಿ ಕೇಳಿದ ನೋಡ್ರಿ. ಸೊ ಜಸ್ಟ್ ಹಿಯರ್ ದಟ್ ಈಸ್ ದಿ ಪ್ರೋಸೆಸ್ ಆಫ್ ಜಿಗ್ ಜಾಗ್. ಅಂದರೆ ಜಿಗ್ ಜಾಗ್ ಅಂದರೆ ಏನು? ರ್ಯಾಂಡಮ್ ಮೂಮೆಂಟ್ ಅಥವಾ ರ್ಯಾಂಡಮ್ ಮೋಷನ್ ಅಂತ ಹೇಳ್ತಿರಲ್ಲ. ಫಾರ್ ಎಕ್ಸಾಂಪಲ್ ಇದು ಸ್ಟ್ರೇಟ್ ಮೋಷನ್ ಅಂತ ಹೇಳ್ತೀವಿ. ಓಕೆ, ಹಿಂಗೆ ಹೋಗೋದಕ್ಕೆ ಏನಂತೀವಿ? ಜಿಗ್ ಜಾಗ್ ಮೋಷನ್. ಓಕೆ, ಎಕಡೆರೆ ಹೋಗೋದು ಅಂತೀವಲ್ಲ. ಓಕೆ, ಸೊ ಇನ್ ದ್ಯಾಟ್ ವೇ ಜಿಗ್ ಜಾಗ್ ಮೋಷನ್ ಆರ್ ಎಲ್ಸ್ ರ್ಯಾಂಡಮ್ ಮೋಷನ್ ಆಫ್ ದಿ ವಾಟ್? ಕೊಲೈಡಲ್ ಪಾರ್ಟಿಕಲ್ಸ್ ಇನ್ ದ ಕೊಲೈಡಲ್ ಸೊಲ್ಯೂಷನ್, ದಟ್ ಈಸ್ ಕಾಲ್ಡ್ ಆಸ್ ಅ ಬ್ರೌನಿಯನ್ ಮೂಮೆಂಟ್. ಜಸ್ಟ್ ರ್ಯಾಂಡಮ್ ಆಗಿ ಸೊ ಮೂಮೆಂಟ್ ಆಗೋದು ಈ ಥರ. ಸೊ ಎನಿ ಡೈರೆಕ್ಷನ್ದೊಳಗೆ ಆ ಥರ ಮೂಮೆಂಟ್ ಆಗೋದಕ್ಕೆ ಏನಂತ ಹೇಳಿರ್ತೀವಿ ನಾವು. ಸೊ ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಬ್ರೌನಿಯನ್ ಮೂಮೆಂಟ್. I hope everybody understood clearly concerned to the 1 mark part A questions. ಓಕೆ, ಇವಿಷ್ಟು ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿರಿ. ಇನ್ನೂ ಎಕ್ಸ್ಟ್ರಾ ಯಾವುದಾದ್ರೂ ಕ್ವೆಶನ್ಸ್ ನೀವು ಪ್ರಾಕ್ಟೀಸ್ ಮಾಡ್ತಿದ್ರೆ ಮಾಡ್ಬೋದು. ಓಕೆ, ಸೊ ಅಟ್ಲೀಸ್ಟ್ ದೀಸ್ ಯು ನೀಡ್ ಟು ಪ್ರಾಕ್ಟೀಸ್ ಪರ್ಫೆಕ್ಟ್ಲಿ. ಆಫ್ಟರ್ವರ್ಡ್ಸ್ ಇಫ್ ಟೈಮ್ ಪರ್ಮಿಟ್ಸ್ ಆ್ಯಂಡ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ವರ್ಕ್ ಹಾರ್ಡ್, ಸ್ಟಿಲ್ ಯು ಕ್ಯಾನ್ ಗೋ ಥ್ರೂ ಎನಿ ಅದರ್ 1 mark questions. Okay, let us move on to the what? That is the part D questions. Part D questions. ಸೊ 5 marks ಕ್ವಶನ್ ಇದು ಯೂಶ್ವಲಿ ಎಷ್ಟನೇ ಕ್ವಶನ್ ಇರ್ತದೆ ಅಂತ ಹೇಳ್ತದೆ? 31st ಕ್ವಶನ್ ದಟ್ ಈಸ್ ಗೋಯಿಂಗ್ ಟು ಅಪಿಯರ್ ಇನ್ ಯುವರ್ ಮೇನ್ ಎಕ್ಸಾಮಿನೇಷನ್. ಈ ಸಲ ಸ್ವಲ್ಪ ಮಟ್ಟಿಗೆ ಕ್ವಶನ್ ನಂಬರ್ಸ್ನ ಚೇಂಜ್ ಆದರೆ ಆಗ್ಬೋದು, ಯಾಕಂದರೆ ಸ್ವಲ್ಪ ಪ್ಯಾಟ್ರನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಅದು ಪ್ರಿವಿಯಸ್ ಇಯರ್ ಅದು ಎಲ್ಲ 31st ಕ್ವಶನ್ ಅದು ಇರ್ತಿತ್ತು ನೋಡಿ, ಅಲ್ಲೇ ಇರ್ತದೆ. ಪಾರ್ಟ್ ಡಿದೊಳಗೆ ಇದಿರ್ತದೆ, ಅಲ್ಲೇ ಕ್ವಶನ್ ನಂಬರ್ ಸ್ವಲ್ಪ ಹಿಂದೆ ಮುಂದೆ ಆಗಿರ್ತವೆ. ಓಕೆ, ಇದು ಎದ್ರ ಮೇಲೆ ಫೋಕಸ್ ಮಾಡ್ತಾನೆ ಸರ್ 5 marks ಕ್ವಶನ್ಸ್ ಅಂತಂದ್ರೆ, ಮೇನ್ಲಿ ಹಿ ಈಸ್ ಗೋಯಿಂಗ್ ಟು ಫೋಕಸ್ ಆನ್ ಪಿಜಿಸಾರ್ಪ್ಷನ್ ಕೆಮಿಸಾರ್ಪ್ಷನ್ ಒಂದು ಕಾನ್ಸೆಪ್ಟ್. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಯಾವುದು? ಲಿಯೋಫಿಲಿಕ್, ನೆಕ್ಸ್ಟ್ ಲಿಯೋಫೋಬಿಕ್ಸ್ ಕೊಲೈಡಲ್ ಸೋಲ್ಸ್ ಮೇಲೆ ಅದು ಫೋಕಸ್ ಮಾಡಿರ್ತಾನೆ. ಅಪಾರ್ಟ್ ಫ್ರಮ್ ದಿಸ್ ಅಗೇನ್ ಕೆಟಲೈಸಿಸ್ ಮೇಲೆ ಅದು ಫೋಕಸ್ ಮಾಡಿರ್ತಾನೆ. ಸೊ ಹಾಗಾದರೆ ಫಸ್ಟ್ ಕ್ವಶನ್ ಯು ಕ್ಯಾನ್ ಸಿ ಕನ್ಸರ್ನ್ ಟು ದಿ ದಟ್ 5 marks ಕ್ವಶನ್. ಲೆಟ್ ಅಸ್ ಯು ಕ್ಯಾನ್ ಸಿ ಹಿಯರ್ ಕನ್ಸರ್ನ್ ಟು ದಿ 5 marks ಫಸ್ಟ್ ಕ್ವಶನ್ ಇನ್ ದ್ಯಾಟ್ ಎ ಬಿಟ್. ಸೊ ಯಾವ ಥರ ಇದೆ ಇದು ಫಸ್ಟ್ ಕ್ವಶನ್ ಇಲ್ಲಿ ಅಂತಂದರೆ, ಗಿವ್ ಎನಿ 3 ಡಿಫ್ರೆನ್ಸಸ್ ಅಂತ ಕೇಳಿದ್ದಾನೆ. ಯಾವುದಾದ್ರೂ 3 ಡಿಫ್ರೆನ್ಸಸ್ನ ಬಿಟ್ವೀನ್ ಯಾವುದಾದ್ರ ನಡುವೆ ಪಿಜಿಸಾರ್ಪ್ಷನ್ ಆ್ಯಂಡ್ ಕೆಮಿಸಾರ್ಪ್ಷನ್. ದಿಸ್ ವಾಸ್ ಆಲ್ರೆಡಿ ಅಪಿಯರ್ಡ್ ಟ್ವೈಸ್ ಇನ್ ಯುವರ್ ಪ್ರಿವಿಯಸ್ ಇಯರ್ ಎಕ್ಸಾಮಿನೇಷನ್. ಓಕೆ, ನೆಕ್ಸ್ಟ್ ಬಿ ಬಿಟ್ ದಟ್ ಈಸ್ ದೇರ್ ಆಸ್ ವಾಟ್ ಈಸ್ homogeneous catalysis. Give an example. This was appeared again 3 times. Okay, 3 times this was appeared in your main examination. Let us go ahead the answer for the first A question. Afterwards B bit we shall discuss. So concern to the answer, what differences, any 3 differences between what it is
pg-sorption and chemi-sorption. You don't give directly the difference, you need to make the property list and then pg-sorption one side, chemi-sorption. ಇಷ್ಟು ಸಿಸ್ಟಮೆಟಿಕ್ ಆಗಿ ನೀವು ಆನ್ಸರ್ ಕೊಟ್ರಿ ಅಂತಂದರೆ ಫುಲ್ ಮಾರ್ಕ್ಸ್ ಯು ಆರ್ ಗೋಯಿಂಗ್ ಟು ಗೆಟ್. ಇಲ್ಲ ಅಂತಂದರೆ ಸೊ ಯಾವುದರೇ ಒಂದು ಆನ್ಸರ್ನ ನೀವು ಹೇರ್ಪರ್ ಮಾಡಿಬಿಟ್ರಿ ಅಂತಂದರೆ ಮಾರ್ಕ್ಸ್ ಡಿಡಕ್ಷನ್ ಆಗ್ತೈತೆ ನೋಡಿ. ಸೊ ಅದಕ್ಕೆ ಕ್ಲಿಯರಾಗಿ ಯು ನೀಡ್ ಟು ಮೆನ್ಷನ್ ದಿ ಪ್ರಾಪರ್ಟೀಸ್ ಆರ್ ಎಲ್ಸ್ ಪ್ಯಾರಾಮೀಟರ್ಸ್. ನೆಕ್ಸ್ಟ್ pg-sorption, ನೆಕ್ಸ್ಟ್ ಒಂದು chemi-sorption. ಲೆಟ್ ಅಸ್ ಅಬ್ಸರ್ವ್ ಹಿಯರ್. ಪ್ರೀವಿಯಸ್ಸು ಡಿಸ್ಕಷನ್ ಮಾಡಿದ್ದೆ ನೋಡ್ರಿ ಡೆಫಿನಿಷನ್ ಹೇಳೋ ಮುಂದೆ. pg-sorption ಅಂದ್ರೆ ವೀಕ್ ಒನ್ ವಾಲ್ ಫೋರ್ಸ್ಲೆ ಯಾವುದು ದಟ್ ಎಡ್ಜಾರ್ಬೇಟ್ ಮೊಲಿಕ್ಯೂಲ್ಸ್ ದೇ ಆರ್ ಗೋಯಿಂಗ್ ಟು ಹೆಲ್ಡ್ ಆನ್ ದಿ ಎಡ್ಜಾರ್ಬೆಂಟ್ ಸರ್ಫೇಸ್ ಅಂತ ಹೇಳಿದವಲ್ಲ. ಜಸ್ಟ್ ಯು ಕ್ಯಾನ್ ಸಿ ಹಿಯರ್ ಫಸ್ಟ್ ಪ್ಯಾರಾಮೀಟರ್ ಏನು ತೊಗೊಂಡಿದ್ದಾನೆ ಅದು ಕನ್ಸರ್ನ್ ಟು ದ ನೇಚರ್ ಆಫ್ ಎಡ್ಜಾರ್ಪ್ಷನ್. ಸೊ ಯಾವ ಥರ ಇದೆ ಸರ್ ಅದು ಎಡ್ಜಾರ್ಪ್ಷನ್ ಅಂತಂದರೆ ಎಡ್ಜಾರ್ಪ್ಷನ್ ಈಸ್ ವೀಕ್ ಅಂತೇಳಿ. ದೆನ್ chemi-sorptionಗೆ ಬಂದುಬಿಟ್ರೆ ಇಲ್ಲಿ ಎಡ್ಜಾರ್ಪ್ಷನ್ ಈಸ್ ಸ್ಟ್ರಾಂಗ್. ಓಕೆ, ಅಲ್ಲಿ ಸ್ಟ್ರಾಂಗ್ ಕೆಮಿಕಲ್ ಬಾಂಡ್ಸದು ಇನ್ವಾಲ್ವ್ ಅಂತ ಹೇಳಿದ್ದೇವೆ ನಾವು, ಡಿಸ್ಕಷನ್ ಮಾಡಿದ್ದೇವೆ. ಇಲ್ಲಿ ವೀಕ್ ಒನ್ ವಾಲ್ ಫೋರ್ಸ್ಲೇ ಹಿಡ್ಕೊಂಡಿರ್ತಾವೆ ಅಂತೇಳಿ ಡಿಸ್ಕಷನ್ ಮಾಡಿದ್ದೇವೆ. ಅಂದರೆ ನೇಚರ್ ಆಫ್ ಎಡ್ಜಾರ್ಪ್ಷನ್ ಈಸ್ ಇಲ್ಲಿ ಯಾವುದು ವೀಕ್, ಇಲ್ಲಿ ಸ್ಟ್ರಾಂಗ್. ಐ ಹೋಪ್ ಎವ್ರಿಬಡಿ ಕ್ಲಿಯರ್ ಕನ್ಸರ್ನ್ ಟು ದಿ ಫಸ್ಟ್ ಡಿಫ್ರೆನ್ಸ್. ಲೆಟ್ ಅಸ್ ಮೂವ್ ಆನ್ ಟು ದ ಸೆಕೆಂಡ್ ಡಿಫ್ರೆನ್ಸ್, ಈಸ್ ಆಫ್ ಡಿಸಾರ್ಪ್ಷನ್. ಅಂದರೆ ಅದನ್ನು ತೆಗೆಯೋದಂತಿರಲ್ಲ, ಡಿಸಾರ್ಪ್ಷನ್. ಓಕೆ, ಈಸ್ ಆಫ್ ಡಿಸಾರ್ಪ್ಷನ್ ಇದು ಈಜಿ ಅಂತ ಹೇಳ್ತಾನೆ. ಯಾಕೆ ಸರ್ ಅಂತಂದರೆ ಬಿಕಾಸ್ ವೀಕ್ ಒನ್ ವಾಲ್ ಫೋರ್ಸಸ್ ದೇ ಆರ್ ಗೋಯಿಂಗ್ ಟು ಇನ್ವಾಲ್ವ್. ಅಲ್ಲಿ ಅವೇನು ಗ್ಯಾಸ್ ಮಾಲಿಕ್ಯೂಲ್ಸ್ ಆಗಿರ್ಬೋದು ಅಥವಾ ಲಿಕ್ವಿಡ್ ಮಾಲಿಕ್ಯೂಲ್ಸ್ ಮೀನ್ಸ್ ಎಡ್ಜಾರ್ಬೇಟ್ ಆನ್ ದಿ ಸರ್ಫೇಸ್ ಆಫ್ ಎಡ್ಜಾರ್ಬೆಂಟ್ ಹೆಲ್ಡ್ ಬೈ ದಿ ವಾಟ್ ವೀಕ್ ಒನ್ ವಾಲ್ ಫೋರ್ಸಸ್. ಅದರ ಸಂಬಂಧವು ಈಸಿಲಿ ತೆಗಿಬೋದು, ವಿ ಕ್ಯಾನ್ ಈಸಿಲಿ ರಿಮೂವ್. ಇದು ನಾಟ್ ಈಸಿ ಅಥವಾ ಡಿಫಿಕಲ್ಟ್ ಅಂತ ಹೇಳ್ಬೋದು. ನಾಟ್ ಈಸಿ ಬಿಕಾಸ್ ಸ್ಟ್ರಾಂಗ್ ಕೆಮಿಕಲ್ ಬಾಂಡ್ಸ್ ದೇ ಆರ್ ಗೋಯಿಂಗ್ ಟು ಇನ್ವಾಲ್ವ್ ಇನ್ ದ ವಾಟ್ chemi-sorption. ಇದನ್ನೇ ನೆಕ್ಸ್ಟ್ ಒಂದು ಕ್ವೆಶನ್ ಇದೆ, ಅದು ಏನಂತೇಳಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕೇಳಿದ ನೋಡ್ರಿ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ pg-sorption ಅಂತ ಕೇಳಿದ್ರೆ ಈ chemi-sorption ಬಿಟ್ಟು ಬರಿಬೋದು. ಅದು ನೆಕ್ಸ್ಟ್ ಕ್ವೆಶನ್ ಇದೆ, ಅವಾಗ ಬಂದಾಗೂ ಡಿಸ್ಕಷನ್ ಮಾಡೋಣ ಅಂತ. ನೆಕ್ಸ್ಟ್ ಥರ್ಡ್ ಡಿಫ್ರೆನ್ಸ್ ಏನು ರೀ ಸರ್? ರಿವರ್ಸಿಬಿಲಿಟಿ ಆಫ್ ಅ ಪ್ರೊಸೆಸ್. ರಿವರ್ಸಿಬಿಲಿಟಿ ಆಫ್ ಪ್ರೊಸೆಸ್ ಇದೇನು ರಿವರ್ಸಿಬಲ್ ಆಗಿದ್ರೆ ಇದು ಇರ್ರಿವರ್ಸಿಬಲ್. ಸೊ ದಿಸ್ ಈಸ್ ರಿವರ್ಸಿಬಲ್ ವೆರಾಸ್ ದಿಸ್ chemi-sorption ಈಸ್ ಆಫ್ ಇರ್ರಿವರ್ಸಿಬಲ್. ನೆಕ್ಸ್ಟ್ ಆಕರೆನ್ಸ್ ಡಿಫ್ರೆನ್ಸ್ ತೊಗೊಂಡಿದ್ದಾರೆ. ಹೌ ದಟ್ ಈಸ್ ಗೋಯಿಂಗ್ ಟು ಆಕರ್. ಆಕರೆನ್ಸ್ ಆಕರ್ಸ್ ರ್ಯಾಪಿಡ್ಲಿ ಅಂದ್ರೆ ಸ್ಪೀಡಿಗೆ ಅಂತ ಹೇಳ್ತಾರಲ್ಲ, ರ್ಯಾಪಿಡ್ಲಿ ರ್ಯಾಂಡಮ್ಲಿ ಅಂತ ಹೇಳ್ತಾರಲ್ಲ. ಇದು ಏನು ರೀ ಸರ್ ಅಂತಂದ್ರೆ ಆಕರ್ಸ್ ಸ್ಲೋಲಿ. ಸೊ ದಿಸ್ ಈಸ್ ಗೋಯಿಂಗ್ ಟು ಆಕರ್ ಸ್ಲೋಲಿ ಅಂತೇಳಿ. ಓಕೆ, ದೀಸ್ ಆರ್ ಆಲ್ ಅಬೌಟ್ ಟು ಕನ್ಸರ್ನ್ ಟು ದಿ ವಾಟ್ ಡಿಫ್ರೆನ್ಸಸ್ ಬಿಟ್ವೀನ್ pg-sorption ಆ್ಯಂಡ್ chemi-sorption. ಆಲ್ರೆಡಿ ನಾವು ಎಷ್ಟು ಡಿಸ್ಕಷನ್ ಮಾಡಿದೆವು? 4 ಡಿಫ್ರೆನ್ಸಸ್ ಡಿಸ್ಕಷನ್ ಮಾಡಿದೆವು. ಅವ ಅಲ್ಲಿ ಕೇಳಿದ್ದು ಎನಿ 2 ಅಥವಾ ಎನಿ 3 ಅಂತೇಳಿ ಕೇಳಿರ್ತಾನೆ. ಮತ್ತು ಇಷ್ಟೆಲ್ಲ ಅದಕ್ಕೆ ಬರ್ಸ್ಲಿಕ್ಕತ್ರಿ ಸರ್ ಅಂತಂತಂದ್ರೆ ನಿಮಗೆ ಮ್ಯಾಕ್ಸಿಮಮ್ ಗೊತ್ತಿರಲಿ, ನೀಟ್ಗೆ CETಗೂ ಹೆಲ್ಪ್ಫುಲ್ ಆಗ್ತೈತೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ 5 ಮಾರ್ಕ್ಸಿಗೂ ಡಿಫ್ರೆನ್ಸಸ್ ಕೇಳೋದಂದ್ರೆ ಯು ಶುಡ್ ಏಬಲ್ ಟು ರೈಟ್ ದಿ ಆನ್ಸರ್ ಫಾರ್ ದ್ಯಾಟ್. ಓಕೆ, ಅಟ್ಲೀಸ್ಟ್ ಒಂದು 5 ವರೆ ನಿಮ್ಗೆ ಪರ್ಫೆಕ್ಟ್ ಆಗ್ರಿ. ಅಲ್ಲಿ ಎಕ್ಸಾಮ್ದೊಳಗೆ ಎಷ್ಟು ಕೇಳಿರ್ತಾನೆ? 3 ಕೇಳಿದ್ರೆ 3 ಬರೀರಿ, 2 ಕೇಳಿದ್ರೆ 2 ಬರೀರಿ, 5 ಕೇಳಿದ್ರೆ 5 ಬರೀರಿ. ಓಕೆ, ಸೊ ಯು ಡೋಂಟ್ ಪ್ರಿಪೇರ್ ವೆರಿ ಶಾರ್ಟ್. ಇಫ್ maximum marks, if that is going to come at that time, you are going to get a minimum marks. That's why you should able to write the maximum. You can shorten it. So let us go ahead the ಯಾವ್ದ್ರಿ ಸರ್ ಅಂತಂದ್ರೆ ಕನ್ಸರ್ನ್ ಟು ದಿ ಫಿಫ್ತ್ ಡಿಫ್ರೆನ್ಸ್. ಫಿಫ್ತ್ ಡಿಫ್ರೆನ್ಸ್ ಏನು ತೊಗೊಂಡಿದ್ದಾರೆ ಇಲ್ಲಿ ಅಂತಂದ್ರೆ ದಟ್ ಈಸ್ ದ ಇಫೆಕ್ಟ್ ಆಫ್ ಪ್ರೆಷರ್ ಆನ್ ಎಡ್ಜಾರ್ಪ್ಷನ್. ಪ್ರೆಷರ್ದು ಇಫೆಕ್ಟ್ ಯಾವ ಥರ ಇದೆ ಅಂತ ಅನ್ನೋದು ಕನ್ಸರ್ನ್ ಟು ದ pg-sorption ಆ್ಯಸ್ ವೆಲ್ ಆಸ್ chemi-sorption. ಇಲ್ಲಿ ಏನಂತ ಹೇಳಿದಾರಪ್ಪ ಅಂತಂದ್ರೆ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಪ್ರೆಷರ್ ಆಫ್ ಎಡ್ಜಾರ್ಬೇಟ್. ಎಡ್ಜಾರ್ಬೇಟ್ದು ಪ್ರೆಷರ್ ನೀವು ಹೆಚ್ಚಿಗೆ ಮಾಡಿದ್ರೆ ಅಂತಂದರೆ pg-sorption ಏನಾಕೈತಿ ಇನ್ಕ್ರೀಸಸ್ ಅಂತ ಹೇಳಿದಾನೆ. ಇಲ್ಲಿ ಏನಂತ ಹೇಳಿದಾನಪ್ಪ ಅಂದ್ರೆ ಪ್ರೆಷರ್ ಆಫ್ ಎಡ್ಜಾರ್ಬೇಟ್ ಗ್ಯಾಸ್ ಹ್ಯಾಸ್ ನೆಗ್ಲಿಜಿಬಲ್ ಇಫೆಕ್ಟ್. ಇಲ್ಲೇನು ಪ್ರೆಷರ್ದು ಇಫೆಕ್ಟ್ ಅಷ್ಟೊಂದಿಲ್ಲ ಅಂತ ಹೇಳಿದಾನೆ. ಇಲ್ಲಿ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಪ್ರೆಷರ್. ಓಕೆ, ನೆಕ್ಸ್ಟ್ ಅದೇ ಥರನೇ ಏನು 6th ಏನಂತ ಹೇಳಿ ತೊಗೊಂಡಿದ್ದಾರಪ್ಪ ಇಲ್ಲಿ ಅಂತಂದರೆ ಇಫೆಕ್ಟ್ ಆಫ್ ಟೆಂಪ್ರೇಚರ್ದು ಇಫೆಕ್ಟ್ ಆನ್ ಎಡ್ಜಾರ್ಪ್ಷನ್. ಯಾವ ಥರ ರೀ ಸರ್ ಇದು ಅಂತಂದರೆ ಎಡ್ಜಾರ್ಪ್ಷನ್ ಡಿಕ್ರೀಸಸ್. ಇದು ಸಪ್ರೇಟಾಗಿ 1 ಮಾರ್ಕ್ಸಿಂದು ಕ್ವೆಶನ್ ಕೇಳ್ಬೋದು ನೋಡ್ರಿ. ಹೌ ಡಸ್ ದಿ ಇಫೆಕ್ಟ್ ಆಫ್ ಟೆಂಪ್ರೇಚರ್ ಆನ್ ಎಡ್ಜಾರ್ಪ್ಷನ್ ಪರ್ಟಿಕ್ಯುಲರ್ಲಿ pg-sorption ಅಂತೇಳಿ ಕೇಳ್ಬೋದು. ಆ ಟೈಮ್ದೊಳಗೆ ಎಡ್ಜಾರ್ಪ್ಷನ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಹೆಚ್ಚಿಗೆ ಮಾಡಿದ್ರೆ ಅಂತಂದರೆ pg-sorption ಕಡಿಮೆ ಆಗ್ತೈತೆ ಅಂತ ಹೇಳ್ತಾನೆ, ಡಿಕ್ರೀಸಸ್ ಅಂತ ಹೇಳ್ತಾನೆ. ಈ ಕಡೆ ಹೇಳಿದ್ರೆ chemi-sorption ದಟ್ ಈಸ್ ಎಡ್ಜಾರ್ಪ್ಷನ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಹೆಚ್ಚಿಗೆ ಮಾಡಿದ್ರೆ ಅಂದರೆ ಸೊ ವಾಟ್ chemi-sorption ದಟ್ ಈಸ್ ಆಲ್ಸೋ ಗೋಯಿಂಗ್ ಟು ಗೆಟ್ ಇನ್ಕ್ರೀಸ್ ಅಂತ. ಇದು ನೀಟ್ಗೆ ಮತ್ತು CETಗೆ ಇಂಪಾರ್ಟೆಂಟ್ ನೋಡ್ರಿ. ಇಫೆಕ್ಟ್ ಆಫ್ ಪ್ರೆಷರ್ ಆ್ಯಸ್ ವೆಲ್ ಆಸ್ ಇಫೆಕ್ಟ್ ಆಫ್ ಟೆಂಪ್ರೇಚರ್ ಆನ್ pg-sorption ಆ್ಯಸ್ ವೆಲ್ ಆಸ್ ಆನ್ chemi-sorption.
ನೆಕ್ಸ್ಟ್ ಸರ್ ಅಂತಂದ್ರೆ ಇನ್ನೊಂದು ಸೆವೆಂತ್ ಡಿಫ್ರೆನ್ಸ್ ದಟ್ ಈಸ್ ಕನ್ಸಿಡರ್ಡ್ ಹಿಯರ್ ಕನ್ಸರ್ನ್ ಟು ದ ಫಾರ್ಮೇಷನ್ ಆಫ್ ಅ ಲೇಯರ್ ಫಾರ್ಮೇಷನ್ನ ಕನ್ಸಿಡ್ರೇಷನ್ ಮಾಡೈತಿ ಇಲ್ಲಿ. ಸೊ ಟೈಪ್ ಆಫ್ ಲೇಯರ್ ಫಾರ್ಮ್ಡ್, ಇದು ಏನು ರೀ ಸರ್ ಅಂತಂದ್ರೆ ಮಲ್ಟಿ ಮೊಲಿಕ್ಯುಲರ್ ಲೇಯರ್ ದಟ್ ಈಸ್ ಗೋಯಿಂಗ್ ಟು ಫಾರ್ಮ್. ಜಸ್ಟ್ ಅ ಮಿನಿಟ್. ಮಲ್ಟಿ ಮೊಲಿಕ್ಯುಲರ್ ಲೇಯರ್ ದಟ್ ಈಸ್ ಗೋಯಿಂಗ್ ಟು ಫಾರ್ಮ್. ಓಕೆ, ಜಸ್ಟ್ ಅ ಮಿನಿಟ್. multi-molecular layer that is going to form in case of what a pg-sorption. Ilri sir ಅಂತಂದ್ರೆ in chemi-sorption unimolecular layer that is going to form. ಅಂದ್ರೆ single layer that is going to form in case of a what a chemi-sorption. Here in pg-sorption multi-layer that is going to form. So this is all concerned to the what differences between pg-sorption and chemi-sorption. ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡೈತೆ ನೋಡ್ರಿ, ರೈಟ್ ಎನಿ 3 ಅಂತೇಳಿ. ಓಕೆ, ಎಷ್ಟು ಕೇಳಿರ್ತಾರಲ್ಲ ಅಷ್ಟು ನಿಮ್ಮ ಮೇನ್ ಎಕ್ಸಾಮ್ದಾಗ ಬರೀರಿ. ಇಲ್ಲಿ ಎಲ್ಲನೂ ಕ್ಲಿಯರ್ ಆಗಲಿ ಅಂಥೇಳಿ ಜಾಸ್ತಿನ ಎಲ್ಲ ಕ್ಲಿಯರಾಗಿ ಆನ್ಸರ್ನ ಕೊಟ್ಟಿರ್ತೈತಿ. ಓಕೆ, ಸೆಕೆಂಡ್ ಬಿ ಬಿಟ್ ಏನಿತ್ತು ಸರ್ ಅಂತಂದ್ರೆ ದಟ್ ಸೆಕೆಂಡ್ ಬಿ ಬಿಟ್ ಕನ್ಸರ್ನ್ ಟು ದಿ ವಾಟ್ ಹೋಮೋಜಿನಿಯಸ್ ಕ್ಯಾಟಲೈಸಿಸ್, ಗಿವ್ ಆನ್ ಎಕ್ಸಾಂಪಲ್ ಅಂತೇಳಿ ಕ್ವಶನ್ ಇತ್ತು ನೋಡಿರಿ. ಓಕೆ, ಲೆಟ್ ಅಸ್ ಸಿ ಹಿಯರ್. ಅಲ್ಲಿ ಆಗಲೇ ಪ್ರಿವಿಯಸ್ನು ಯಾವುದು ಎಕ್ಸಾಂಪಲ್ ಫಸ್ಟ್ ಕ್ವಶನ್ ಅದು ಕೊಡು ಮುಂದೆ ಹೇಳಿತ್ತು ನೋಡ್ರಿ. ಏನಂತ ಹೇಳಿತಪ್ಪ ಅಂತಂದ್ರೆ ಇಲ್ಲಿ ಜಸ್ಟ್ ಎಕ್ಸಾಂಪಲ್ ನೋಡ್ರಿ, ಆಮೇಲೆ ವಾಪಸ್ ಡೆಫಿನಿಷನ್ಗೆ ಬರೋಣ ಅಂತ. ಜಸ್ಟ್ ಈ ಗ್ಲಾನ್ಸ್ ದಿ ಎಕ್ಸಾಂಪಲ್. ಸೊ ಇಲ್ಲಿ ಯಾವುದೇ ಎಕ್ಸಾಂಪಲ್ ತೊಗೊಂಡಿದ್ದಾನಂತ 2SO2 ಗ್ಯಾಸಿಯಸ್ ಫಾರ್ಮ ಪ್ಲಸ್ ಅದು ಎದ್ರ ಜೊತೆಗೆ ರಿಯಾಕ್ಷನ್ ಮಾಡಿದಾನ O2 ಜೊತೆಗೆ, ಆಕ್ಸಿಜನ್ ಜೊತೆಗೆ, ದಟ್ ಈಸ್ ಆಲ್ಸೋ ಬೀನ್ ಗ್ಯಾಸಿಯಸ್ ಫಾರ್ಮ. ನೆಕ್ಸ್ಟ್ ಕೆಟಲಿಸ್ಟ್ ಇಲ್ಲಿ ಯಾವುದು ಯೂಸ್ ಮಾಡಿದಾನ NO. ಸೊ ದಟ್ ಈಸ್ ಆಲ್ಸೋ ಬಿ ದೇರ್ ಇನ್ ವಾಟ್ ಗ್ಯಾಸಿಯಸ್ ಫಾರ್ಮ್. ಸೊ ನಾವೇನಂತೇಳಿ ಡೆಫಿನಿಷನ್ ಕೊಡಬೇಕಪ್ಪ ಅಂತಂದರೆ ಇಲ್ಲಿ ರಿಯಾಕ್ಟಂಟ್ಸ್ ಆ್ಯಂಡ್ ಕೆಟಲಿಸ್ಟ್, ಇಫ್ ರಿಯಾಕ್ಟಂಟ್ಸ್ ಆ್ಯಂಡ್ ಕೆಟಲಿಸ್ಟ್ ದೇ ಆರ್ ಇನ್ ಅ ಸೇಮ್ ಫೇಸ್, ಅಂದ್ರೆ ಒಂದೇ ಸ್ಟೇಟ್ದೊಳಗೆ ಒಂದೇ ಫೇಸ್ದೊಳಗೆ ಇತ್ತು ಅಂತಂದರೆ ಅವಾಗ ಸೊ ದಟ್ ಟೈಪ್ ಆಫ್ ಕೆಟಲೈಸಿಸ್ ದಟ್ ಈಸ್ ಕಾಲ್ಡ್ ಆ್ಯಸ್ ವಾಟ್ ಹೋಮೋಜಿನಿಯಸ್ ಕೆಟಲೈಸಿಸ್. ಜಸ್ಟ್ ನೀವು ಅಬ್ಸರ್ವ್ ಮಾಡಿರಿ, ಇಲ್ಲಿ ಜಿ ಅಂತಿದೆ, ಇದು ಜಿ ಗ್ಯಾಸ್ ಅಂತಂದಂಗೆ ಇದನ್ನು ಗ್ಯಾಸ್, ಇದು ಎಸ್ ಅಂತಿತ್ತಂದರೆ ಆವಾಗ ಹೋಮೋಜಿನಿಯಸ್, ಎಲ್ ಅಂತೇಳಿ ಇದ್ದು ಅಂದರೆ ಆವಾಗ ಹೋಮೋಜಿನಿಯಸ್. ಒಟ್ಟಿನಲ್ಲಿ ನಿಮಗೇನು ಕ್ಲಿಯರ್ ಆಗಲಿ, ರಿಯಾಕ್ಟಂಟ್ಸ್ ಆ್ಯಂಡ್ ಕೆಟಲಿಸ್ಟ್ ಇಫ್ ದೇ ಆರ್ ಇನ್ ಅ ಸೇಮ್ ಫೇಸ್ ದಟ್ ಈಸ್ ಕಾಲ್ಡ್ ಆ್ಯಸ್ homogeneous catalysis. Just you can come to the definition. Let us observe here. A chemical reaction in which the catalyst and reactants, first ಗೆ ಯಾವ್ದಾರ ಬರೀರಿ, ರಿಯಾಕ್ಟಂಟ್ಸ್ ಆ್ಯಂಡ್ ಕೆಟಲಿಸ್ಟ್ ಅಂತಾರೆ ಬರೀರಿ, ಅಥವಾ ಕೆಟಲಿಸ್ಟ್ ಆ್ಯಂಡ್ ರಿಯಾಕ್ಟಂಟ್ಸ್ ಅಂತಾರೆ ಬರೀರಿ. ಅವು ಹೆಂಗಿರಬೇಕು ಅಂತ ಹೇಳಿದಾನ, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಆರ್ ಇನ್ ದ ಸೇಮ್ ಫೇಸ್ ಆರ್ ಎಲ್ಸ್ ಸ್ಟೇಟ್, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ವಾಟ್ ಹೋಮೋಜಿನಿಯಸ್ ಕೆಟಲೈಸಿಸ್. ಅವು ಎಲ್ಲನೂ ಒಂದೇ ಫೇಸ್ದೊಳಗೆ ಇದ್ದು ಅಂತಂದ್ರೆ ಅದಕ್ಕೆ ಹೋಮೋಜಿನಿಯಸ್ ಕ್ಯಾಟಲೈಸಿಸ್ ಅಂತಾರೆ ಸರ್. ಬೇರೆ ಬೇರೆ ಇದ್ದು ಅಂದರೆ ಹೆಟ್ರೋಜಿನಿಯಸ್ ಕ್ಯಾಟಲೈಸಿಸ್. ಅದು ನೆಕ್ಸ್ಟ್ ಇದೆ, ಅದನ್ನು ಡಿಸ್ಕಷನ್ ಮಾಡೋಣ ಅಂತ. ಐ ಹೋಪ್ ಎವ್ರಿಬಡಿ ಅಂಡರ್ಸ್ಟುಡ್ ಕ್ಲಿಯರ್ಲಿ ಕನ್ಸರ್ನ್ ಟು ದ 5 ಮಾರ್ಕ್ಸ್ ಫಸ್ಟ್ ಕ್ವಶನ್. ಓಕೆ, ಇದು ಪರ್ಫೆಕ್ಟ್ ಆಗಿತ್ತು ಅಂತಂದರೆ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂದ್ರೆ ಸೆಕೆಂಡ್ ಕ್ವಶನ್ ವಿ ಶಾಲ್ ಗೋ ಹೆಡ್. ದಟ್ ಈಸ್ ದ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇದೊಂದು ಹೇಳಿಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಪಾರ್ಟ್ 1 ಅಂತೇಳಿ ಅಪ್ಲೋಡ್ ಮಾಡಿರ್ತದೆ. ನೆಕ್ಸ್ಟ್ ಸರ್ ಅಂತಂದ್ರೆ ಅನದರ್ 3 ಕ್ವಶನ್ಸ್ that is going to create it in a part 2. ಓಕೆ, ಎಲ್ಲರೂ ಲಿಂಕ್ಗಳು ನಮ್ಗೆ ಕಳ್ಸೋಕ್ಕಾಗಂಗಿಲ್ಲ. ನೀವು ನಮ್ಮ ಯೂಟ್ಯೂಬ್ ಏನು ಚಾನಲ್ ಇದೆಯಲ್ಲ ಅದಕ್ಕೆ ಫ್ರೀ ಆಫ್ ಕಾಸ್ಟ್ದೊಳಗೆ ಸಬ್ಸ್ಕ್ರೈಬ್ ಮಾಡಿರಿ. ಆಲ್ರೆಡಿ ಮೆನಿ ಮೋರ್ ವೀಡಿಯೋಸ್ ಆರ್ ಅಪ್ಲೋಡೆಡ್. ಯು ಗೋ ಥ್ರೂ ಆಲ್ ದೋಸ್ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಆಲ್ರೆಡಿ ಅಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಸೊ ಅದನ್ನು ನೀವು ನೋಡ್ಕೊಳ್ರಿ. ಅದಕ್ಕೆ ಸಬ್ಸ್ಕ್ರೈಬಿಗೆ ನಿಮಗೇನು ಕಾಸ್ಟ್ ಇಲ್ಲ, ಜಸ್ಟ್ ನಾವು ಯಾವಾಗ ವೀಡಿಯೋ ಅಪ್ಲೋಡ್ ಮಾಡ್ತೀವಲ್ಲ ನಿಮಗೆ ನೋಟಿಫಿಕೇಷನ್ ಬರ್ತದೆ, ಅದ್ರ ಸಂಬಂಧ ನಿಮಗೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳಿರ್ತದೆ. ಓಕೆ, ಅದನ್ನು ಸಬ್ಸ್ಕ್ರೈಬ್ ಆಗಿಬಿಟ್ಟು ಸೊ ವೆನ್ ಎವರ್ ವಿ ಆರ್ ಗೋಯಿಂಗ್ ಟು ಅಪ್ಲೋಡ್ ದಿ ನ್ಯೂ ವಿಡಿಯೋಸ್ ಎಟ್ ದಟ್ ಟೈಮ್ ಲಿಂಕ್ ದಟ್ ನೋಟಿಫಿಕೇಷನ್ ಯು ವಿಲ್ ಗೆಟ್. ಓಕೆ, ಸಬ್ಸ್ಕ್ರೈಬ್ ಮತ್ತು ಬೆಲ್ ಬಟನ್ ಅಂತ ಇರ್ತದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ನಿಮಗೆ ಇಮಿಡಿಯೇಟ್ಲಿ ಏನು ಯಾವಾಗ ಅಪ್ಲೋಡ್ ಮಾಡ್ತೇವೆ ನೋಟಿಫಿಕೇಷನ್ ಬರ್ತೈತೆ. ಲೆಟ್ ಅಸ್ ಗೋ ಹೆಡ್. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವುದು, ಸೆಕೆಂಡ್ ಕ್ವಶನ್. ಇದೊಂದು ಡಿಸ್ಕಷನ್ ಮಾಡಿ ಇವತ್ತಿನ ಕ್ಲಾಸ್ನ ಮುಗಿಸ್ಕೊಡೋಣ ಅಂತ. ಗಿವ್ ಎನಿ 3 ಡಿಫ್ರೆನ್ಸಸ್ ಬಿಟ್ವೀನ್ ಲಿಯೋಫಿಲಿಕ್ ಆ್ಯಂಡ್ ಲಿಯೋಫೋಬಿಕ್ ಕೊಲೈಡ್ಸ್ ಅಂತ ಹೇಳಿರ್ತಾನೆ. ಕೆಲವೊಂದು ಕ್ವಶನ್ ಪೇಪರ್ದಾಗ ಸೊಲ್ಯೂಷನ್ಸ್ ಅಂತ ಹೇಳಿರ್ತಾನೆ, ಇನ್ನು ಕೆಲವೊಂದು ಕ್ವಶನ್ ಪೇಪರ್ದಾಗ ಸೋಲ್ಸ್ ಅಂತಲೂ ಮೆನ್ಷನ್ ಮಾಡಿರ್ತಾನೆ. ಹೌ ಮೆನಿ ಟೈಮ್ಸ್ ದಿಸ್ ವಾಸ್ ಅಪಿಯರ್ಡ್, ಯು ಜಸ್ಟ್ ಸಿ ಹಿಯರ್, ಮೆನಿ ಮೋರ್ ಟೈಮ್ಸ್. ಓಕೆ, ನೆಕ್ಸ್ಟ್ ಸರ್ ಅಂತಂದರೆ ಆಗಲೇ ಅಲ್ಲಿ ಹೋಮೋಜಿನಿಯಸ್ದು ಡಿಸ್ಕಷನ್ ಮಾಡಿದ್ದೆವು. ಇಲ್ಲೇನಿದೆ ಹೆಟ್ರೋಜಿನಿಯಸ್ ಕೆಟಲೈಸಿಸ್, ಗಿವ್ ಆನ್ ಎಕ್ಸಾಂಪಲ್ ಅಂತೇಳಿ. ದಿಸ್ ಆಲ್ಸೋ ವಾಸ್ ಅಪಿಯರ್ಡ್ ಸೊ ಮೆನಿ ಮೋರ್ ಟೈಮ್ಸ್. ಲೆಟ್ ಅಸ್ ಗ್ಲಾನ್ಸ್ ಕನ್ಸರ್ನ್ ಟು ದಿ that is the first A bit. ಸೊ ಇದನ್ನು ಇದೇ ಥರನೇ ನೀಟಾಗೆ ಏನಪ್ಪ ಅಂತಂದ್ರೆ ಪ್ಯಾರಾಮೀಟರ್ಸ್, ಸೀರಿಯಲ್ ನಂಬರ್ಸ್, ಪ್ರಾಪರ್ಟಿ ಆರ್ ಎಲ್ಸ್ ಪ್ಯಾರಾಮೀಟರ್ಸ್,
ನೆಕ್ಸ್ಟ್ ಏನಪ್ಪ ಅಂತಂದ್ರೆ ದಟ್ ಈಸ್ ಕನ್ಸರ್ನ್ ಟು ದಿ ವಾಟ್ ಲಿಯೋಫಿಲಿಕ್ ಕೊಲೈಡ್ಸ್, ದಟ್ ಮೀನ್ಸ್ ಲಿಯೋಫಿಲಿಕ್ ಸೋಲ್ಸ್. ನೆಕ್ಸ್ಟ್ ಲಿಯೋಫೋಬಿಕ್ ಸೋಲ್ಸ್. ಈ ಥರನೇ ಟೇಬಲ್ ಹಾಕಿಬಿಟ್ಟು ಕ್ಲಿಯರಾಗಿ ಆನ್ಸರ್ನ ಮೆನ್ಷನ್ ಮಾಡಿರಿ. ಸರ್ ಇಲ್ಲಿ ಎನಿ 3 ಕೇಳಿದಾನಲ್ಲ, ಅಫ್ಕೋರ್ಸ್ ಓಕೆ, ನಾವು ಸ್ವಲ್ಪ ಜಾಸ್ತಿನೇ ಬರ್ಸಿ ಅಲ್ಲೇನು ಮಾಡೋಣ, ಲಾಸ್ಟಿಗೆ ರೈಟ್ ಎನಿ 3 ಅಂತೇಳಿ ಮೆನ್ಷನ್ ಮಾಡಿರ್ತೀನಿ. ನಿಮ್ಮ ಎಕ್ಸಾಮ್ದೊಳಗೆ ಏನದಲ್ಲ, ನೀವು 3 ಕೇಳಿದ್ರೆ 3 ಮೆನ್ಷನ್ ಮಾಡಿರಿ, 2 ಕೇಳಿದ್ರೆ ಎನಿ 2 ಯು ಕ್ಯಾನ್ ಮೆನ್ಷನ್. ಸೊ ಲೆಟ್ ಅಸ್ ಗೋ ಹ್ಯಾಡ್ ಕನ್ಸರ್ನ್ ಟು ದಿ ಲಿಯೋಫಿಲಿಕ್ ಕೊಲೈಡ್ಸ್. ನೆಕ್ಸ್ಟ್ ಲಿಯೋಫೋಬಿಕ್ ಕೊಲೈಡ್ಸ್. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಲಿಯೋ ಮೀನ್ಸ್ ಲಿಕ್ವಿಡ್ ಅಂತಂದಂಗೆ, ಫಿಲಿಕ್ ಮೀನ್ಸ್ ಲವಿಂಗ್ ಅಂತಂದಂಗೆ, ಅಟ್ರಾಕ್ಷನ್ ಅಂದಂಗೆ. ಓಕೆ, ಲಿಯೋ ಅಗೇನ್ ಹಿಯರ್ ಲಿಯೋ ಮೀನ್ಸ್ ಲಿಕ್ವಿಡ್, ಫೋಬಿಕ್ ಮೀನ್ಸ್ ಹೇಟಿಂಗ್. ಅಂದ್ರೆ ಇಲ್ಲಿ ಅಟ್ರಾಕ್ಷನ್ ಇರ್ತೈತಿ ಅದ್ರಾಗ ಲಿಯೋಫಿಲಿಕ್ ಕೊಲೈಡ್ಸ್ದೊಳಗೆ ಒಂದಕ್ಕೊಂದು ಅಫಿನಿಟಿ ಅಂತೀವಲ್ಲ, ಅಫಿನಿಟಿ ಆರ್ಎಲ್ಸ್ ಅಟ್ರಾಕ್ಷನ್ ಈಸ್ ಮ್ಯಾಕ್ಸಿಮಮ್. ಇಲ್ರಿ ಸರ್ ಲಿಯೋಫೋಬಿಕ್ದೊಳಗೆ ಅಫಿನಿಟಿ ಇರಂಗಿಲ್ಲ, ಇದ್ರೂ ಏನಪ್ಪ ಅಂದ್ರೆ ವೆರಿ ನೆಗ್ಲಿಜಿಬಲ್. ಓಕೆ, ದಟ್ ಈಸ್ ದ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಲೆಟ್ ಅಸ್ ಗೋ ಹ್ಯಾಡ್ ದಿ ಅಫಿನಿಟಿ ಇನ್ ದ ಸೆನ್ಸ್ ಅಟ್ರಾಕ್ಷನ್. ಓಕೆ, ಬಿಟ್ವೀನ್ ವಾಟ್ ಡಿಸ್ಪರ್ಷನ್ ಪೇಜ್ ಆ್ಯಂಡ್ ಡಿಸ್ಪರ್ಷನ್ ಮೀಡಿಯಮ್ ಅಂತ. ಅಂದರೆ ಕೊಲೈಡ್ಸ್ದೊಳಗೆ 2 ಕಾಂಪೊನೆಂಟ್ಸ್ ಬರ್ತಾವೆ. ಒನ್ ಈಸ್ ಆಫ್ ಅ ಡಿಸ್ಪರ್ಷನ್ ಪೇಜ್ ಆ್ಯಂಡ್ ಡಿಸ್ಪರ್ಷನ್ ಮೀಡಿಯಮ್, ಒನ್ ಮೋರ್ ಈಸ್ ಆಫ್ ಅ ಡಿಸ್ಪರ್ಸ್ಡ್ ಪೇಜ್ ಅಂತೇಳಿ. ಅವು ಎರಡಕ್ಕರದ ನಡುವೆ ಅಟ್ರಾಕ್ಷನ್ ಆರ್ಎಲ್ಸ್ ಅಫಿನಿಟಿ ಏನಿರ್ತೈತಿ ಇಲ್ಲಿ ಮ್ಯಾಕ್ಸಿಮಮ್ ಇರ್ತೈತಿ ನೋಡಿರಿ. ಡಿಸ್ಪರ್ಸ್ಡ್ ಫೇಸ್ ಆ್ಯಂಡ್ ಡಿಸ್ಪರ್ಷನ್ ಮೀಡಿಯಮ್ ದೇ ಹ್ಯಾವ್ ದ ಗ್ರೇಟರ್ ಅಫಿನಿಟಿ ಅಂತಂದಾಗ, ಮೋರ್ ಅಫಿನಿಟಿ. ಇಲ್ಲಿ ಬಂದುಬಿಟ್ರೆ ಸೇರ್ತಂದ್ರೆ ವೆರಿ ಲೆಸ್, ಇಲ್ಲಪ್ಪ ಅಂದ್ರೆ ನೋ ಅಂತೇಳಿ ಕೆಲವೊಂದು ಬುಕ್ನಾಗ ಬರೆದಿರ್ತಾರೆ. ನೋ ಅಫಿನಿಟಿ ಆರ್ಎಲ್ಸ್ ವೆರಿ ಸ್ಮಾಲ್ ಅಫಿನಿಟಿ ಆರ್ಎಲ್ಸ್ ವೆರಿ ಲೆಸ್ ಅಫಿನಿಟಿ ಬಿಟ್ವೀನ್ ದಿ ವಾಟ್ ಡಿಸ್ಪರ್ಸ್ಡ್ ಫೇಸ್ ಆ್ಯಂಡ್ ಡಿಸ್ಪರ್ಷನ್ ಮೀಡಿಯಮ್. ಐ ಹೋಪ್ ಎವ್ರಿಬಡಿ ಕ್ಲಿಯರ್ ಅಬೌಟ್ ದಿಸ್ ಅಫಿನಿಟಿ. ಅಂದರೆ ಅಟ್ರಾಕ್ಷನ್ ಬಿಟ್ವೀನ್ ದಿ ಎದೆದರ ನಡುವಂದಂಗಿತ್ತು. ಜಸ್ಟ್ ಇಲ್ಲಿ ಬೇಕಂತಂದ್ರೆ ಒಂದು ಲೈನ್ ಡಯಾಗ್ರಾಮ್ ತೆಗಿಸಿ ತೋರಿಸಿರ್ತಾವೆ ನೋಡಿರಿ. ಓಕೆ, ಜಸ್ಟ್ ಎ ಮಿನಿಟ್. ಓಕೆ, ಇದು ಏನಪ್ಪ ಅಂತ ಡಿಸ್ಪರ್ಷನ್ ಮೀಡಿಯಮ್ ಅಂತಂದ್ರೆ ಸೊ ಇಫ್ ಯು ಕನ್ಸಿಡರ್ ದಿ ಡಿಸ್ಪರ್ಷನ್ ಮೀಡಿಯಮ್. ನೆಕ್ಸ್ಟ್ ಇಲ್ಲಿ ನಿಮಗೆ ತಿಳಿಯಲಿ ಅಂತೇಳಿ ಸ್ವಲ್ಪ ರೌಂಡನ್ನು ಪಾರ್ಟಿಕಲ್ಸ್ ತೊಗೊಂಡು ಇದೇನು ಡಿಸ್ಪರ್ಸ್ಡ್ ಪೇಜ್ ಅಂತ ತೊಗೊಂಡು ಅಂತಂದರೆ ಅಟ್ರಾಕ್ಷನ್ ಬಿಟ್ವೀನ್ ದೀಸ್ ಟು ಇಫ್ ಇಟ್ ಈಸ್ ಮ್ಯಾಕ್ಸಿಮಮ್ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ವಾಟ್ ಲಿಯೋಫಿಲಿಕ್ ಸೋಲ್ಸ್ ಆರ್ ಎಲ್ಸ್ ಲಿಯೋಫಿಲಿಕ್ ಕೊಲೈಡ್ಸ್. ಸರ್ ವೆರಿ ಮಿನಿಮಮ್ ಇತ್ತು, ವೆರಿ ಲೆಸ್ ಆರ್ ಎಲ್ಸ್ ನೋ ಅಫಿನಿಟಿ ಅಂತಂದರೆ ದಟ್ ಈಸ್ ಅ ಲಿಯೋಫೋಬಿಕ್ ಸೋಲ್ಸ್. I hope everybody understood concern to this. Let us go ahead the second difference, reversibility wise. These are of a reversible, these are of a irreversible. Okay, Liophilic colloids they are of reversible, whereas Liophobic colloids they are of a irreversible. Next previous discussion ಮಾಡಿದ ನೋಡ್ರಿ Tindal effect concern to the scattering of light by the colloidal particles. ಅದು ಏನಂತ ಹೇಳಿದಾನೆ ಇಲ್ಲಿ, less scattering of light ಅಂದರೆ Tindal effect is less ಅಂತ ಹೇಳಿದಾನೆ. ಓಕೆ, ಲೆಸ್ ಸ್ಕ್ಯಾಟರಿಂಗ್ ಆಫ್ ಲೈಟ್. ಇಲ್ಲಿ ಏನು ರೀ ಸರ್ತ ಮೋರ್ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂದರೆ ಲಿಯೋಫಿಲಿಕ್ ಕೊಲೈಡ್ಸ್ ದಟ್ ಈಸ್ ಶೋಯಿಂಗ್ ಲೆಸ್ ಟಿಂಡಲ್ ಇಫೆಕ್ಟ್ ಅಂತಂದಂಗೆ, ಇವು ಏನು ಮೋರ್ ಟಿಂಡಲ್ ಇಫೆಕ್ಟ್. ನೆಕ್ಸ್ಟ್ ಅನದರ್ ಪ್ಯಾರಾಮೀಟರ್ ಇಟ್ ಈಸ್ ಕನ್ಸಿಡರ್ಡ್ ಹಿಯರ್ ಸ್ಟೆಬಿಲಿಟಿ ವೈಸ್, ದೇ ಆರ್ ಸ್ಟೇಬಲ್, ನೆಕ್ಸ್ಟ್ ದೇ ಆರ್ ಅನ್ಸ್ಟೇಬಲ್. ಲಿಯೋಫಿಲಿಕ್ ಸೊ ಕೊಲೈಡ್ಸ್ ದೇ ಆರ್ ಆಫ್ ಸ್ಟೇಬಲ್, ವೆರಸ್ ಲಿಯೋಫೋಬಿಕ್ ಕೊಲೈಡ್ಸ್ ದೇ ಆರ್ ಆಫ್ ಅನ್ಸ್ಟೇಬಲ್ ಅಂತೇಳಿ. ನೆಕ್ಸ್ಟ್ ಅನದರ್ ಡಿಫ್ರೆನ್ಸ್ ದಟ್ ಈಸ್ taken here concern to the what surface tension wise ಒಂದು ವಿಸ್ಕಾಸಿಟಿ ಚಾರ್ಜ್. ಇಲ್ಲಿ ಒಂದು 7-8 ಡಿಫ್ರೆನ್ಸ್ ಬರ್ಸೈತಿ. ನೀವು ಎಕ್ಸಾಮ್ದೊಳಗೇನು 3 ಕೇಳಿದಾಗ 3 ಬರೀರಿ. ಓಕೆ, ಸೊ 5th ಒನ್ ಯಾವ್ದು ಸರ್ತ ಸರ್ಫೇಸ್ ಟೆನ್ಷನ್. ಸರ್ಫೇಸ್ ಟೆನ್ಷನ್ ಅಂದರೆ ಏನು ಅಂತ ಹೇಳಿದೆವು. ಸೊ ದಟ್ ಈಸ್ ದಿ ಫೋರ್ಸ್ ದಟ್ ಈಸ್ ಗೋಯಿಂಗ್ ಟು ಎಕ್ಸಿಸ್ಟ್ ಬಿಟ್ವೀನ್ ದ 2 immiscible layers. ಈ ಸದ್ಯ ಹಿಂಗೆ ಲೇಯರ್ ಇದೆ ಅಂತಂದರೆ ಇದು that is going to exert the what air is going to exert the so force on this layer, then stretch force that is going to stretching force on this layer is going to happen or else exert on this surface, that is called as surface tension. ಹಿಡಿದು ಜಗ್ದಂಗೆ ಅಂತ ಹೇಳ್ತಿರಲ್ಲ ಆ ಥರ ಆ್ಯಕ್ಟ್ ಆಗ್ತಿರ್ತೈತಿ. ಇಲ್ಲಿ ಏನಂತ ಹೇಳಿದಾನಪ್ಪ ಅಂದ್ರೆ ಸರ್ಫೇಸ್ ಟೆನ್ಷನ್ ಆಫ್ ದಿ ಸೋಲ್ಸ್ ಅಂದರೆ ಕೊಲೈಡ್ಸ್ ಈಸ್ ಮಚ್ ಲೆಸ್ ದ್ಯಾನ್ ದ್ಯಾಟ್ ಆಫ್ ದಿ ಡಿಸ್ಪರ್ಷನ್ ಮೀಡಿಯಮ್. ಡಿಸ್ಪರ್ಷನ್ ಮೀಡಿಯಮ್ಗೆ ಕಂಪ್ಯಾರಿಸನ್ ಮಾಡಿದ್ರೆ ಸೋಲ್ಸ್ ಸರ್ಫೇಸ್ ಟೆನ್ಷನ್ ಏನಂತಿದೆ ಅಂತ ಹೇಳಿದನ ದಟ್ ಈಸ್ ಮಚ್ ಲೆಸ್, ಭಯಂಕರ ಕಡಿಮೆ ಇರ್ತೈತೆ ಅಂತ ಹೇಳಿದನ. ಸರ್ಫೇಸ್ ಟೆನ್ಷನ್ ಆಫ್ ದಿ ಸೋಲ್ಸ್ ಆರ್ ಎಲ್ಸ್ ಕೊಲೈಡ್ಸ್ ಈಸ್ ಆಲ್ಮೋಸ್ಟ್ ಸೇಮ್ ಆ್ಯಸ್ ದ್ಯಾಟ್ ಆಫ್ ದಿ ಡಿಸ್ಪರ್ಷನ್ ಮೀಡಿಯಮ್. ಓಕೆ, ಡಿಸ್ಪರ್ಷನ್ ಮೀಡಿಯಮ್ದೊಳಗೆ ಮತ್ತು ಸೋಲ್ಸ್ದು ಸರ್ಫೇಸ್ ಟೆನ್ಷನ್ ಸೇಮ್ ಇರ್ತೈತೆ ಅಂತ ಹೇಳ್ತಾನೆ. ಓಕೆ, ಇದು ಹೆಂಗಪ್ಪ ಅಂದ್ರೆ ಈ ಲೇಯರ್ದೊಳಗೆ ಫೋರ್ಸ್ ಎಕ್ಸರ್ಟ್ ಆಗುತ್ತೆ, ಫೋರ್ಸ್ ಪರ್ ಯೂನಿಟ್
ಸೊ ಲೇಯರ್ದೊಳಗೆ ಆ್ಯಕ್ಟ್ ಆಗ್ತಿರ್ತೈತೆ ಅಂತ ಹೇಳಿರ್ತಾರಲ್ಲ, ಅದಕ್ಕೆ ನಾವು ಸರ್ಫೇಸ್ ಟೆನ್ಷನ್ ಅಂತ ಹೇಳ್ತೀವಿ. ಇಷ್ಟೇ ತಿಳ್ಕೊಂಡ್ಬಿಡ್ರಿ. ಕೊಲೈಡ್ಸಿಗೆ ಮತ್ತು ಡಿಸ್ಪರ್ಷನ್ ಮೀಡಿಯಮ್ ತೊಗೊಂಡ್ರಂದ್ರೆ ಇಲ್ಲೇನಿದೆ ಭಯಂಕರ ಕಡಿಮೆ ಇದೆ ಅಂತ ಹೇಳ್ತಾನೆ, ಮಚ್ ಲೆಸ್ ದ್ಯಾನ್ ದ್ಯಾಟ್ ಆಫ್ ದಿ ಮೀಡಿಯಮ್. ಇಲ್ಲಿ ಆಲ್ಮೋಸ್ಟ್ ಸೇಮ್ ಇದೆ ಅಂತ ಸರ್ಫೇಸ್ ಟೆನ್ಷನ್. ನೆಕ್ಸ್ಟ್ ಪ್ಯಾರಾಮೀಟರ್ ಯು ಕ್ಯಾನ್ ಕನ್ಸಿಡರ್, ದಟ್ ಈಸ್ ವಾಟ್ ವಿಸ್ಕಾಸಿಟಿ. ವಿಸ್ಕಾಸಿಟಿ ಈಸ್ ಮೋರ್ ದ್ಯಾನ್ ದ್ಯಾಟ್ ಆಫ್ ದ ಮೀಡಿಯಮ್. ಓಕೆ, ಇವು ಯಾವುದು ಲಿಯೋಫಿಲಿಕ್ ಕೊಲೈಡ್ಸ್ ತೊಗೊಂಡ್ರೆ ಅಂದರೆ ಅವಕ್ಕೂ ವಿಸ್ಕಾಸಿಟಿ ಏನಂತಿದೆ ಅಂತ ಹೇಳಿದಾನೆ, ದಟ್ ಈಸ್ ಮೋರ್, ಜಾಸ್ತಿ ಇದೆ ಅಂತ ಹೇಳಿದಾನೆ. ಇಲ್ಲಿ ಏನಂತ ಹೇಳಿದಾನೆ ಸರ್, ನಿಯರ್ಲಿ ಸೇಮ್ ಕನ್ಸರ್ನ್ ಟು ದ ಲಿಯೋಫೋಬಿಕ್ ಕೊಲೈಡ್ಸ್, ದಟ್ ವಿಸ್ಕಾಸಿಟಿ ಈಸ್ ನಿಯರ್ಲಿ ಸೇಮ್ ಆ್ಯಸ್ ದ್ಯಾಟ್ ಆಫ್ ದ ಮೀಡಿಯಮ್. ನೆಕ್ಸ್ಟ್ ಚಾರ್ಜ್ ವೈಸ್. ಓಕೆ, ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಅಂತೇನು ಅಂತೀವಲ್ಲ, ಅದರ ಚಾರ್ಜ್ ವೈಸ್ ತೊಗೊಂಡಿದ್ದಾನೆ ಇಲ್ಲಿ. ಸೊ ದೇ ಮೇ ನಾಟ್ ಕ್ಯಾರಿ ದ ಚಾರ್ಜ್. ಯಾವ ಲಿಯೋಫಿಲಿಕ್ ಸೋಲ್ಸ್ ಮೇ ನಾಟ್ ಕ್ಯಾರಿ ದಿ ಚಾರ್ಜ್, ವೆರಾಸ್ ಇವು ಯಾವುದಪ್ಪ ಅಂತ ಲಿಯೋಫೋಬಿಕ್ ಸೋಲ್ಸ್ ದೇ ಆಲ್ವೇಸ್ ಕ್ಯಾರಿ ದಿ ಪಾಸಿಟಿವ್ ಆರ್ ಎಲ್ಸ್ ನೆಗೆಟಿವ್ ಚಾರ್ಜ್. ಇವಕ್ಕೆ ಆಲ್ವೇಸ್ ಪಾಸಿಟಿವ್ ಅಥವಾ ನೆಗೆಟಿವ್ ಚಾರ್ಜ್ ಇರ್ತದೆ. ಇವು ಇದ್ರೆ ಇರ್ಬೋದು, ಇರಲಾರ್ದೇನೆ ಇರ್ಬೋದು. ಮೇ ನಾಟ್ ಕ್ಯಾರಿ ದಿ ಚಾರ್ಜ್. ಲಾಸ್ಟ್ ಡಿಫ್ರೆನ್ಸ್ ಯು ಕ್ಯಾನ್ ಕನ್ಸಿಡರ್ ಕನ್ಸರ್ನ್ ಟು ದಿ ಎಕ್ಸಾಂಪಲ್ಸ್ ಕೊಟ್ಟೈತೆ ನೋಡ್ರಿ ಇಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಕನ್ಸರ್ನ್ ಟು ದಿ ವಾಟ್ ಲಿಯೋಫಿಲಿಕ್ ಆ್ಯಸ್ ವೆಲ್ ಆಸ್ ಲಿಯೋಫೋಬಿಕ್ ಕೊಲೈಡ್ಸ್. ಸೊ ಇದು ಸಪ್ರೇಟ್ ಕ್ವಶನ್ನು ಬರ್ಬೋದು ನೋಡ್ರಿ. ವಾಟ್ ಈಸ್ ಮೆಂಟ್ ಬೈ ಲಿಯೋಫಿಲಿಕ್ ಕೊಲೈಡ್ಸ್, ಗಿವ್ ಎನ್ ಎಕ್ಸಾಂಪಲ್. ವಾಟ್ ಈಸ್ ಮೆಂಟ್ ಬೈ ಲಿಯೋಫೋಬಿಕ್ ಕೊಲೈಡ್ಸ್, ಗಿವ್ ಎನ್ ಎಕ್ಸಾಂಪಲ್ ಅಂತೇಳಿ ಸಪ್ರೇಟ್ ಕ್ವಶನ್ ಬರ್ಬೋದು. ಸೊ ಯು ಪರ್ಫೆಕ್ಟ್ ಅಬೌಟ್ ದ್ಯಾಟ್. ಇದಕ್ಕೆ ಎಕ್ಸಾಂಪಲ್ಸ್ ಯಾವ್ಯಾವ ರೀ ಸರ್? ಸೋಲ್ಸ್ ಆಫ್ ಗಮ್, ಇವು ಅಂಟದಂತೀವಲ್ಲ ಗಮ್ಮದು ಸೋಲ್ಸಿಗೆ ನಾವು ಯಾವುದಕ್ಕೆ ಎಕ್ಸಾಂಪಲ್ ಕೊಡ್ಬೋದು ನಾವು? ಇದು ಲಿಯೋಫಿಲಿಕ್. ನೆಕ್ಸ್ಟ್ ಸೋಲ್ಸ್ ಆಫ್ ಸ್ಟಾರ್ಚ್ ಪ್ರೋಟೀನ್ಸ್. ಓಕೆ, ಸೋಲ್ಸ್ ಆಫ್ ಸ್ಟಾರ್ಚ್ ಆಗಿರ್ಬೋದು, ಸೋಲ್ಸ್ ಆಫ್ ವಾಟ್ ಪ್ರೋಟೀನ್ಸ್. ದೀಸ್ ಆರ್ ಆಲ್ಸೋ ಬಿ ದ ಎಕ್ಸಾಂಪಲ್ ಫಾರ್ ವಾಟ್ ದಟ್ ಈಸ್ ಲಿಯೋಫಿಲಿಕ್ ಕೊಲೈಡ್ಸ್. ಸರ್ ಹಾಗಾದರೆ ಲಿಯೋಫೋಬಿಕ್ಕಿಗೆ ಹೇಳ್ರಿ ಎಕ್ಸಾಂಪಲ್ಸ್ ಅಂತಂದ್ರೆ ಮೆಟಲ್ ಸೋಲ್ಸ್, ಕೆಲವೊಂದಿಷ್ಟು ಮೆಟಲ್ ಸೋಲ್ಸ್ ಆಗಿರ್ಬೋದು, ಅಥವಾ ಇನ್ಸಾಲ್ಯುಬಲ್ ಕಂಪೌಂಡ್ಸ್ ಆಫ್ ಮೆಟಲ್ಸ್ ಲೈಕ್ ಆಕ್ಸೈಡ್ಸ್ ಆಗಿರ್ಬೋದು, ಹೈಡ್ರಾಕ್ಸೈಡ್ಸ್ ಆಗಿರ್ಬೋದು, ಅಥವಾ ಸಲ್ಫೈಡ್ಸ್ ಇನ್ನು ಎದ್ರಾಗ ವಾಟರ್ದೊಳಗೆ. ಇವು ಇನ್ಸಾಲ್ಯುಬಲ್ ಕಂಪೌಂಡ್ಸ್ ಆಫ್ ಮೆಟಲ್ಸ್ ಲೈಕ್ ಆಕ್ಸೈಡ್ಸ್, ಹೈಡ್ರಾಕ್ಸೈಡ್ಸ್ ಆರ್ ಸಲ್ಫೈಡ್ಸ್ ನೀವು ವಾಟರ್ದೊಳಗೆ ತೊಗೊಂಡ್ರೆ ಅಂತಂದ್ರೆ ದೆನ್ ದಟ್ ಈಸ್ ಗೋಯಿಂಗ್ ಟು ಫಾರ್ಮ್ ಆ್ಯಸ್ ಎ ವಾಟ್ ಲಿಯೋಫೋಬಿಕ್ ಕೊಲೈಡ್ಸ್. ಅಂದರೆ ಲಿಕ್ವಿಡ್ಸ್ ಜೊತೆ ಮಿಕ್ಸ್ ಆಗಂಗಿಲ್ಲ ಅದು. ಓಕೆ, ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದೆ ನೋಡ್ರಿ, ರೈಟ್ ಎನಿ 3 ಡಿಫ್ರೆನ್ಸಸ್ ಅಂತೇಳಿ. ಸೊ ಐ ಹೋಪ್ ಎವ್ರಿಬಡಿ ಅಂಡರ್ಸ್ಟುಡ್ ಕನ್ಸರ್ನ್ ಟು ದ ಲಿಯೋಫಿಲಿಕ್ ಆ್ಯಂಡ್ ಲಿಯೋಫೋಬಿಕ್ ಸೋಲ್ಸ್ ಆರ್ ಎಲ್ಸ್ ಕೊಲೈಡ್ಸ್ ಪರ್ಫೆಕ್ಟ್ಲಿ. ಓಕೆ, ನೆಕ್ಸ್ಟ್ ಇದೊಂದು ಕ್ವಶನ್ ಡಿಸ್ಕಷನ್ ಮಾಡಿಬಿಟ್ಟು ಇವತ್ತಿನ ಕ್ಲಾಸ ವೈಂಡ್ ಅಪ್ ಮಾಡೋಣಂತೆ. ರಿಮೈನಿಂಗ್ ಕ್ವಶನ್ಸ್ ವಿ ಶಾಲ್ ಡಿಸ್ಕಸ್ ಇಟ್ ಇನ್ ಪಾರ್ಟ್ 2 ವಿಡಿಯೋ. ಓಕೆ, ನೆಕ್ಸ್ಟ್ ಕ್ಲಾಸ್ನೊಳಗಡೆ ಡಿಸ್ಕಷನ್ ಮಾಡೋಣಂತೆ. ಲೆಟ್ ಅಸ್ ಹ್ಯಾವ್ ಕನ್ಸರ್ನ್ ಟು ದಿ ವಾಟ್ ಈಸ್ ಮೆಂಟ್ ಬೈ ದಟ್ ಹೆಟ್ರೋಜಿನಿಯಸ್ ಕೆಟಲೈಸಿಸ್ ಅಂತೇಳಿ ಗಿವ್ ಎನ್ ಎಕ್ಸಾಂಪಲ್ ಅಂತೇಳಿ ಇತ್ತು. ಜಸ್ಟ್ ಫಸ್ಟ್ ನೀವು ಈಗ ಎಕ್ಸಾಂಪಲ್ನ ಅಬ್ಸರ್ವ್ ಮಾಡಿರಿ. ಅಗಳೇನು ಇದೇ ಕೊಟ್ಟಿದ್ದೇವೆ ಅಂತೇಳಿ ಕೆಲವೊಬ್ಬರು ಅಂತಿರ್ತಾರೆ. ಇದು ಎಕ್ಸಾಂಪಲ್ನ ಸೊ ರಿಯಾಕ್ಟೆಂಟ್ಸ್ ಮತ್ತು ಪ್ರಾಡಕ್ಟ್ಸ್ ಸೇಮ್ ಇತ್ತು, ಬಟ್ ಏನು ಕೆಟ್ಲಿಸ್ಟ್ ಇಲ್ಲಿ ಚೇಂಜ್ ಇದೆ. ಪ್ರೀವಿಯಸ್ದೊಳಗೆ ಇದು ಗ್ಯಾಸ್, ಇದನ್ನು ಗ್ಯಾಸ್, ಇಲ್ಲಿ ಎನೋನು ಗ್ಯಾಸ್ ಅಂತೇಳಿ ತೊಗೊಂಡಿದ್ದೆವು. ಬಟ್ ಹಿಯರ್ ಪ್ಲಾಟಿನಮ್ PT ದಟ್ ಈಸ್ ದೇರ್ ಇನ್ ಅ ಸಾಲಿಡ್ ಸ್ಟೇಟ್. ಓಕೆ, ಜಸ್ಟ್ ಸಿಂಪಲ್ ನಿಮಗೆ ಲಾಜಿಕ್ ಏನು ಗೊತ್ತಾಗಲಿ, ರಿಯಾಕ್ಟೆಂಟ್ಸ್ ಆ್ಯಂಡ್ ಕೆಟ್ಲಿಸ್ಟ್ ಇಫ್ ದೇ ಆರ್ ಇನ್ ಅ ಡಿಫ್ರೆಂಟ್ ಫೇಸ್ ದೆನ್ ದಟ್ ಈಸ್ ಕಾಲ್ಡ್ ಆಸ್ ವಾಟ್ ಹೆಟ್ರೋಜಿನಿಯಸ್ ಕೆಟಲೈಸಿಸ್ ಅಂತೇಳಿ. ಎಕ್ಸಾಂಪಲ್ ಮುಖಾಂತರ ಉಲ್ಟಾ ಹೋಗಿಬಿಡೋಣಂತೆ. ಸೊ ಸಿ ಹಿಯರ್ ಅ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ದ ಕೆಟ್ಲಿಸ್ಟ್ ಆ್ಯಂಡ್ ದಿ reactants are in the different phase or else different state, that is called as what heterogeneous catalysis. ಸರ್ ಇದು ಒಂದು ಎಕ್ಸಾಂಪಲ್ ಸಾಕೇನು? ಇದು ಒಂದರೆ ಕೊಡ್ರಿ, ಇಲ್ಲಾಂದ್ರೆ ಇದನ್ನು ಕೊಡ್ರಿ. ಓಕೆ, ದಿಸ್ ಒನ್ N2 ಅಗಳೇ ಪ್ರಿವಿಯಸ್ದಾಗ 1 ಮಾರ್ಕಿಗೆ ಕ್ವಶನ್ದಾಗ ಕೊಟ್ಟಿದ್ದೆ ನೋಡ್ರಿ ಇವು ಎಕ್ಸಾಂಪಲ್ಸ್. N2 ಗ್ಯಾಸ್, 3H2 ಗ್ಯಾಸ್, ಇಲ್ಲಿ ಐರನ್ Fe ಸಾಲಿಡ್, ದೆನ್ ಇಟ್ ಈಸ್ ಗೋಯಿಂಗ್ ಟು ಗಿವ್ ಔಟ್ ಆಸ್ 2NH3. ಓಕೆ, ಈ ಥರನೇ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ದು. ಸೊ ಇಲ್ಲೇನಪ್ಪ ಅಂತಂದ್ರೆ ಸ್ವಲ್ಪ ಓದಿದ್ರಿ ಅಂತಂದ್ರೆ ಲಾಸ್ಟ್ ಎಂಡ್ ಮೂಮೆಂಟಿಗೆ ಯಾವ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಅನ್ನೋದು ಕೆಲವೊಬ್ರಿಗೆ ಗೊತ್ತಾಗಿರಲ್ಲ. ಕೆಲವೊಬ್ರು ತಿಳ್ಕೊಂಡಿರ್ತಾರೆ. ಸೊ ಯಾರ್ಯಾರು ತಿಳ್ಕೊಂಡಿಲ್ಲ ಇನ್ನೂ ಕೆಲವೊಂದಿಷ್ಟು ಆನ್ಸರ್ಸ್ನ ಅರ್ಧಂಬರ್ಧ ಯಾವುದಾರೆ ಆನ್ಸರ್ಸ್ನ ಬರೆದು ಬಿಡ್ತಾರೆ. ಹಾಗೆಲ್ಲ ಆಗಬಾರ್ದು ಅಂತಂದರೆ ನೀವು ಕ್ರ್ಯಾಶ್ ಕೋರ್ಸ್ ಹೆಂಗೂ ಹೇಳಿದ್ದೀನಲ್ಲ, ಮಾರ್ಚ್ 10th ಹಿಡಿದು ಕ್ರ್ಯಾಶ್ ಕೋರ್ಸ್ ಎಲ್ಲ PCMB 4 ಸ್ಟಾರ್ಟ್ ಆಗ್ತಾವೆ. ಮಾರ್ಚ್ 10th 2022 ಹಿಡಿದು ನೀವು ಮಾರ್ಚ್ 5th ಒಳಗಡೆ ನಿಮ್ಮ ಅಡ್ಮಿಷನ್ ಬರ್ತಿದ್ರಿ ಅಂತಂದರೆ ನಿಮಗೇನು ಫೋರ್ಸ್ ಇಲ್ಲ, ಇಂಟ್ರೆಸ್ಟೆಡ್ ನೆಸೆಸಿಟಿ ಇದ್ದವರು ಸೊ ಒಂದೇ ಫಸ್ಟ್ ಚಾನ್ಸಿಗೆ ಪಾಸ್ ಆಗಿ ಸ್ಕೋರ್ ಮಾಡ್ಕೋಬೇಕನ್ನೋರು ಬಂದು ನೀವು ಜಾಯ್ನ್ ಆಗಿರಿ. ಸ್ವಂತ ಓದ್ತೀವ್ರಿ ಸರ್ ಅಂತಂದ್ರೆ ನಿಮಗೆ ಬರೀ ಸ್ಟಡಿ ಮಟೀರಿಯಲ್ ಅದು ಬೇಕಾಗಿದ್ದು ಅಂತಂದರೆ
ವಾಟ್ಸಪ್ಪಿಗೆ ನಿಮ್ಮ ಹೆಸರದು ರಿಕ್ವೆಸ್ಟ್ ಕಳಿಸ್ರಿ. ಇಲ್ಲಾಂದ್ರೆ ಟೆಲಿಗ್ರಾಮ್ ಲಿಂಕ್ ಇದೆ ರೀ, ನಮ್ಮದು ಕೋಚಿಂಗ್ದು ಟೆಲಿಗ್ರಾಮ್ ಚಾನಲ್ದು ಲಿಂಕ್ ಇದೆ. ಓಕೆ, ಅದ್ರ ಲಿಂಕ್ನು ಡಿಸ್ಕ್ರಿಪ್ಷನ್ದು ಕೆಳಗಡೆ ಕೊಟ್ಟಿರ್ತದೆ. ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಂತೇಳಿ ಇರ್ತದೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ವಿಡಿಯೋ ಲಿಂಕ್ನು, ಸೊ ಅದು ಟೆಲಿಗ್ರಾಮ್ ಚಾನಲ್ದು ಲಿಂಕು ಕಳಿಸಿರ್ತದೆ. ಸೊ ವಾಟ್ಸಪ್ಪಿಗೆ ನೀವು ಡೈರೆಕ್ಟಾಗಿ ಇಲ್ಲಿ ಕೋಚಿಂಗ್ ನಂಬರ್ ಇದೆಯಲ್ಲ, ಇದಕ್ಕೆ ವಾಟ್ಸಪ್ ಇದೆ ಫಸ್ಟ್ ನಂಬರ್ಗೆ, ನೀವು ಇದಕ್ಕೆ ನಿಮ್ಮ ರಿಕ್ವೆಸ್ಟ್ನ ಕಳಿಸ್ಬಿಟ್ಟು ಸೊ ಯು ಕ್ಯಾನ್ ಗೆಟ್ ದ ಸ್ಟಡಿ ಮೆಟೀರಿಯಲ್. ಓಕೆ, ಅದಕ್ಕೇನು ಸ್ಟಡಿ ಮೆಟೀರಿಯಲ್ಗೇನು ಕಾಸ್ಟ್ ಮಾಡೋಂಗಿಲ್ಲ. ಯೂಟ್ಯೂಬ್ನಾಗ ಏನೇನು ಅಪ್ಲೋಡ್ ಮಾಡಿರ್ತೀವಲ್ಲ ಇವಕ್ಕೂ ಏನು ಫೀಸ್ ಇರೋಂಗಿಲ್ಲ. ಸೊ ಫ್ರೀ ಆಫ್ ಕಾಸ್ಟ್ದೊಳಗೆ ಟು ಹೆಲ್ಪ್ ಟು ದ some students we are going to upload in YouTube as well as study material in WhatsApp also we are going to forward. ಸೊ ಜಸ್ಟ್ ನಿಮ್ಮ ಕ್ಲಾಸ್ ಬೇಕಂದವ್ರು ಬಂದು ಕೂತ್ಕೊಂಡು ಕ್ಲಾಸ್ನ ಚೆಂದಾಗಿ ಕಲ್ತ್ಕೊಂಡು ಸೊ ಹೈ ಲೆವೆಲ್ದೊಳಗೆ ಸ್ಕೋರ್ ಮಾಡ್ಕೊಂಡ್ರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ವಿ ಶಾಲ್ ಸಿ ಇನ್ ದ